ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಬೇಸಾಯ ತಂತ್ರಜ್ಞಾನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಾಗಯ್ಯ ಹಿರೇಮಠ ಅಂತೇಳಿ ಜನರಲ್ ಮ್ಯಾನೇಜರ್ KN, ಚಿದಾನಂದ್ ಬಸಪ್ರಭು ಕೋರೆ ಸಕ್ಕರೆ ಕಾರ್ಖಾನೆಯಲ್ಲಿ ಜನರಲ್ ಮ್ಯಾನೇಜರ್ KN ಅಂತ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಅಮಿತ್ ಅಣ್ಣ ಕೋರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಬ್ಬು ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರವನ್ನು 2002ರಲ್ಲಿ ಪ್ರಾರಂಭ ಮಾಡಿದೆವು. ಇದರ ಮೂಲ ಉದ್ದೇಶ ನಮ್ಮ ಹೊಸ ಕಬ್ಬಿನ ತಳಿಗಳ ಒಂದು ಪ್ರಯೋಗ ಮಾಡೋದು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಇಲ್ಲಿ ಮಾಡಿ ರೈತರಿಗೆ ಒಂದು ತೋರಿಸುವ ಒಂದು ಉದ್ದೇಶದಿಂದ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಈ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷಾ ಕೇಂದ್ರವೂ ಕೂಡ ಇದೆ. ನಮ್ಮ ಶೇರ್ ಮೆಂಬರ್ ಫಾರ್ಮರ್ಸ್ ಆದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ನಾವು ಉಚಿತವಾಗಿ ಮಣ್ಣು ಮತ್ತು ನೀರಿನ ಪರೀಕ್ಷೆಯನ್ನು ಮಾಡ್ತಾಯಿದ್ವಿ. ಅದಲ್ಲದೆ ನಾವು ನಮ್ಮ ಪ್ರಮಾಣೀಕೃತ ಕಬ್ಬಿನ ಬೀಜವನ್ನು ಇಲ್ಲಿ ಬೆಳೆಸಿ ರೈತರಿಗೆ ಅದನ್ನು ಹಂಚುವ ವ್ಯವಸ್ಥಾನವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಇದಲ್ಲದೆ ನಮ್ಮ ಒಂದು ಏರಿಯಾದಲ್ಲಿ, ನಮ್ಮ ಒಂದು ಆಪರೇಷನ್ ಏರಿಯಾದಲ್ಲಿ ಒಂದು 7ರಿಂದ 8 ಗೊಬ್ಬರದ ಗೋಡೌನ್ಗಳಿದಾವೆ. ಆ ಗೊಬ್ಬರ ಗೋಡೌನ್ದಲ್ಲಿ ಮಾರ್ಕೆಟ್ಗಿಂತ ಕಡಿಮೆ ರೇಟಲ್ಲಿ ನಾವು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಅದಲ್ಲದೆ ಹಸಿರೆಲೆ ಗೊಬ್ಬರಗಳನ್ನು ಕೂಡ ನಾವು ಈ ಒಂದು ಕೇಂದ್ರದಿಂದ ಇದನ್ನು ಮಾಡ್ತಾಯಿದ್ದೆವು. ಅದಲ್ಲದೆ ನಮ್ಮದೊಂದು ಸಪ್ರೇಟ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ, ಆ ಡಿಪಾರ್ಟ್ಮೆಂಟ್ನವರು ಕಬ್ಬಿನ ಬೇಸಾಯ ಕ್ರಮಗಳು ಮತ್ತು ಮಾಡರ್ನ್ ಟೆಕ್ನಾಲಜಿ, ಕಬ್ಬಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ವಿಷಯಗಳನ್ನು ನಮ್ಮ ರೈತರಿಗೆ ಅದನ್ನು ಹಂಚುವ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ಕಬ್ಬಿನ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದಲ್ಲದೆ ಬೇರೆ ಬೇರೆ ಒಂದು ಪ್ರದೇಶದಲ್ಲಿ ಅಂದರೆ ಒಂದು ನಮ್ಮ ಆಫೀಸಿಗೆ ಒಬ್ಬೊಬ್ಬರು ಕಬ್ಬು ಅಭಿವೃದ್ಧಿ ಒಂದು ಸಿಬ್ಬಂದಿ ಇರ್ತಾರೆ. ಆ ಸಿಬ್ಬಂದಿಯವರು ಕೂಡ ರೈತರದ ಒಂದು ಯಾವುದೇ ಕಬ್ಬಿನ ಸಂಬಂಧಪಟ್ಟಂತೆ ಯಾವುದೇ ಒಂದು ತೊಂದರೆಗಳು ಇದ್ರೂ ಕೂಡ ಅದನ್ನು ಅಲ್ಲೇ ಸ್ವತಃ ಒಂದು ಪ್ಲಾಟಿಗೆ ಹೋಗಿ ಬಗೆಹರಿಸೋ ಒಂದು ಕೆಲಸನೂ ನಾವು ಮಾಡ್ತಾಯಿದ್ವಿ. ಅದಲ್ಲದೆ ರೈತರು ಏನು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ತಾರೋ ಅವ್ರಿಗೆ ಎಕರೆಗೆ 5,000ದಂಗೆ ಸಬ್ಸಿಡಿ ಕೂಡ ಕೊಡ್ತಾಯಿದ್ವಿ. ಅಂದರೆ ಒಬ್ಬ ರೈತರಿಗೆ 2.5 ಎಕರೆಯಷ್ಟು, ಕನಿಷ್ಠ 2.5 ಎಕರೆಯಷ್ಟು ನಾವು ಸಬ್ಸಿಡಿ, ಅಂದರೆ 1 ಎಕರೆಗೆ 5,000ದಂಗೆ ಸಬ್ಸಿಡಿ ಕೊಡ್ತಾಯಿದ್ದೀವಿ. ನಾವು ಕಾಂಪೋಸ್ಟ್, ಅಂದ್ರೆ ಈಗ ನಮ್ಮದಿನ ಕಬ್ಬು ನುರ್ಸಿದ ನಂತರ ಪ್ರೆಸ್ ಮಾಡಿ ಬರುತ್ತಲ್ಲ, ಆ ಪ್ರೆಸ್ ಮಾಡಿದಿಂದ ತಯಾರು ಮಾಡಿದಂಥ ಕಾಂಪೋಸ್ಟನ್ನು ಕೂಡ ರೈತರಿಗೆ ಒಂದು ಹಂಚು ವ್ಯವಸ್ಥೆ ಮಾಡ್ತಾಯಿದ್ವಿ. ಇದರಿಂದ ಕಬ್ಬಿನ ಒಂದು ನಮ್ಮ ಹೊಲದ ಫಲವತ್ತತೆ ಕೂಡ ಹೆಚ್ಚಾಗೋದ್ರಲ್ಲಿ ಇದು ಸಹಾಯ ಮಾಡ್ತದೆ. ಇದಲ್ಲದೆ ನಮ್ಮ ಶೇರ್ ಮೆಂಬರ್ ರೈತರಿಗೆ ಹೆಲ್ತ್ ಕಾರ್ಡ್ ಅಂತ ಮಾಡ್ತಾಯಿದ್ದೆವು. ಅಂದರೆ 25,000 50,000 ಒಂದು ಹೆಲ್ತ್ ಕಾರ್ಡ್ ಮಾಡ್ತಾಯಿದ್ದೆವು. ಅವರು ಮತ್ತು ಅವ್ರ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ಯಾರೇ ಅಜಾರಿಗೆ ಬಿದ್ದು ನಮ್ಮ ಒಂದು KLE ಸಂಸ್ಥೆಯ ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಅವ್ರದ್ದು ಏನಾರು ಆದರೂ ಆ ಖರ್ಚನ್ನು ಕೂಡ ನಾವು ಈ ಹೆಲ್ತ್ ಕಾರ್ಡಲ್ಲಿ ಕೂಡ ಅವರಿಗೆ ಬರೆಸೋ ವ್ಯವಸ್ಥೆನೂ ನಮ್ಮಲ್ಲಿ ಐತಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಸಂತೋಷ್ ಬನಿಗೆ. ನಾನು ಚಿಕ್ಕೋಡಿ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ ಇಲ್ಲಿ ಕಿಸಾನ್ ಬಜಾರ್ ಮ್ಯಾನೇಜರ್ ಅಂತಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಕಿಸಾನ್ ಬಜಾರದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕಾರ್ಖಾನೆಯ ರೂವಾರಿಗಳಾದ ಪ್ರಭಾಕರ್ ಕೋರೆ ಸರ್ ಅವರ ಒಂದು ಧ್ಯೇಯೋದ್ದೇಶದಿಂದ ಈ ಕಾರ್ಖಾನೆಯ ರೈತ ಬಾಂಧವರಿಗೆ ಒಂದೇ ಸೂರಿನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ರಸಗೊಬ್ಬರಗಳು ರೈತರಿಗೆ ಸಿಗುವಂತಾಗುವ ದೃಷ್ಟಿಯಿಂದ ಕಿಸಾನ್ ಬಜಾರ್ ಎಂಬ ಮಳಿಗೆಯನ್ನು ಪ್ರಾರಂಭಿಸಲಾಯಿತು. ಕಿಸಾನ್ ಬಜಾರ್ ಮಳಿಗೆ ಪ್ರಾರಂಭಿಸುವ ಮೇನ್ ಉದ್ದೇಶ ಏನು, ಇಲ್ಲಿ ರೈತರಿಗೆ ಉತ್ತಮ ಗುಣಮಟ್ಟ ರಸಗೊಬ್ಬರ, ಕೀಟನಾಶಕ ಮತ್ತು ಕೃಷಿ ಸಲಕರಣೆಗಳು ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಉತ್ತಮ ಗುಣಮಟ್ಟದ ಹಾಗೂ ಅತಿ ಕಡಿಮೆ ಬೆಲೆ, ಮಾರ್ಕೆಟ್ ದರಗಿಂತ ಅತಿ ಕಡಿಮೆ ದರದಲ್ಲಿ ನೀಡುತ್ತಿದ್ದು, ಹೀಗಾಗಿ ರೈತರಿಗೆ ಒಂದು ಕಬ್ಬು ಬೆಳೆಯಲು ಉತ್ತಮ
ಒಂದು ಸಹಕಾರಿಯಾಗಿದೆ. ಹಾಗೆ ನಮ್ಮ ಈ ಕಿಸಾನ್ ಬಜಾರ್ ರೈತರಿಗೆ ಅನುಕೂಲವಾಗೋ ದೃಷ್ಟಿಯಿಂದ ಮೇನ್ ಅಂಕ್ಲಿ ಬ್ರ್ಯಾಂಚ್ ನಾವು 8 ಕಿಸಾನ್ ಬಜಾರ್ ಬ್ರ್ಯಾಂಚನ್ನು ಈಗ ಪ್ರಾರಂಭ ಮಾಡಿದ್ದೇವೆ. 8 ಕಿಸಾನ್ ಬಜಾರ್ ಬ್ರ್ಯಾಂಚ್ ಮೇನ್ ಅಂಕ್ಲಿ ನಾವಿರೋದು ಈಗ ಅಂಕ್ಲಿ ಬ್ರ್ಯಾಂಚಲ್ಲಿ. ಅಂಕ್ಲಿ ಫಸ್ಟು ಬಿರಡಿ ಮತ್ತು ಕಾರ್ಖಾನೆ ನಿವೇಶನ, ಚಿಕ್ಕೋಡಿ, ಹಾರುಗೇರಿ, ಐನಾಪುರ್, ಕಬ್ಬೂರ್ ಮತ್ತು ಇವು 8 ಬೋಸ್. ಈ 8 ಕಿಸಾನ್ ಬಜಾರ್ ಈಗ ಚಾಲ್ತಿಯಲ್ಲಿವೆ. ಊರು ರೈತರಿಗೆ ಒಂದು ಅಲ್ಲೇ ಸಮೀಪದಲ್ಲಿ ಹೆಲ್ಪ್ ಆಗಲಿ ಅಂಥೇಳಿ ನಾವು ಈ ಥರ ಎಲ್ಲ ಕಡೆ ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ವಿ. ಸದ್ಯ ಈಗ ಹೊಸದಾಗಿ 3 ಬ್ರ್ಯಾಂಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು ಘಟಪ್ರಭಾ ಮತ್ತು ಒಂದು ಶಿರಗುಪ್ಪಿ ಮತ್ತು ಒಂದು ಸಂಕೇಶ್ವರ್ ಗೋಟೂರು ಅಂತೇಳಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ವಿ. ಇದರ ಮೇನ್ ಉಪಯೋಗ ಏನಂದ್ರೆ ರೈತರಿಗೆ ಆಯಾ ಸ್ಥಳದಲ್ಲಿ ಹೆಲ್ಪ್ ಆಗೋದೊಂದು ಒಂದು ಉದ್ದೇಶ. ಎಲ್ಲರಿಗೂ ನಮಸ್ಕಾರ. ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ R&D ಅಂಕ್ಲಿ ಗ್ರಾಮದಲ್ಲಿ ಇದೆ. ನಾವು ಇಲ್ಲಿ ಹಲವಾರು ವೆರೈಟಿಗೊಂದೊಂದು ರೈತರ ಸಲುವಾಗಿ ಒಂದು ಸಸ್ಯಗಳು ಪ್ಲಾಂಟೇಶನ್ ಮಾಡಿರ್ತೀವಿ. ಅದು ಹೊಸ ಸಸ್ಯದ ಪ್ಲಾಂಟೇಶನ್ ಮಾಡಿ ನಾವು ರೈತರ ಸಲುವಾಗಿ ಮಾಹಿತಿ ನೀಡುತ್ತೀವಿ ಇಲ್ಲಿ. ಅದೇ ರೀತಿ ನಮ್ಮ CO 8609 ಇದು ನಾವು ಅಡ್ಸಾಲಿ ಲಾಗನ ಪೂರ್ವ ಹಂಗಾಮ 3 ಹಂಗಾಮ್ನಲ್ಲಿ ಅಂದ್ರೆ ನಡೀತೈತಿ. ಇದು ಅಲ್ಪಾವಧಿ ತಳಿ. ಅದೇ ರೀತಿ MS 10001 ಅಲ್ಪಾವಧಿ ತಳಿ ಸಲುವಾಗಿ ನಾವು ಇದು ರೆಕಮೆಂಡ್ ಐತಿ. ಇದು ಫ್ಲವರಿಂಗ್ ಕೂಡ ಬರ್ತೈತಿ. ಇದು ರೈತದ ಕುಳೆ ಕಬ್ಬ ಅದು ಕೂಡ ಚಲೋ ಬರ್ತೈತಿ. ಅದೇ ರೀತಿ PDN 13007 ಇದು ಅಲ್ಪಾವಧಿ ತಳಿ. ಇದು ಒದ್ದಕ್ಕಂಥ ತಳಿ. ಇದು ನಾವು ಇಲ್ಲಿ ಟ್ರಯಲ್ಗೋಸ್ಕರ ಇಲ್ಲಿ ಹಚ್ಚಿದೆವು. ಇದು ಬರ್ತಕ್ಕಂಥ ದಿನಮಾನದಾಗ ಎಲ್ಲ ರೈತರಿಗೆ ನಾವು ಎಲ್ಲ ನೀಡಿರ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ. ಸರ್, ನಾವು ಇಲ್ಲಿ ಬೆಳಗಾವಿ ಚಿಕ್ಕೋಡಿ ತಾಲೂಕು ನಮ್ಮ ಅಂಕ್ಲಿ ಗ್ರಾಮಕ್ಕೆ ಬಂದಿದ್ವಿ ಸರ್. ಇಲ್ಲಿ ನಾವು ಮೊದಲು ಒಂದು 2-3 ದಿನಗಳ ಹಿಂದೆ ನಾವು ನಮ್ಮ ಜೈನ್ ಡೀಲರ್ ಆಗಿರುವಂತಹ ಪ್ರವೀಣ್ ಕೋರೆ ಸರ್ ಅವ್ರ ಜೊತೆ ತಿರುಗಾಡಿ ಇಲ್ಲಿ ಜೈನ್ ರೈತರದ್ದು ಮಾಡ್ತಾ ಇದೀವಿ ಸರ್ ಪ್ರೋಗ್ರಾಮ್. ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು ಸರ್, ಇಲ್ಲಿ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವ್ರದ್ದು ಒಂದು ಶುಗರ್ ಫ್ಯಾಕ್ಟರಿ ಇದೆ. ಅದರ ಅಂಡರಲ್ಲಿ ಸಿಕ್ಕಾಪಟ್ಟೆ ರಿಸರ್ಚ್ ನಡೆಯುತ್ತೆ. ಎಲ್ಲ ಕಬ್ಬಿನಾಗಿರ್ಬೋದು, ಆಮೇಲೆ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಕಿಸಾನ್ ಬಜಾರ್ ಇದೆ. ಈ ರೀತಿ ರೈತರಿಗೆ ಒಳ್ಳೇದನ್ನ ಕೊಡುವಂತ ಅವರು ಒಂದು ಮಾಡಿದ್ದಾರೆ ಯೂನಿಟ್ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಸ್ಪೆಷಲಿ ಆ ಯೂನಿಟ್ ಸ್ಪೆಷಾಲಿಟಿ, ಘಟಕ ಸ್ಪೆಷಾಲಿಟಿ ಏನಂದ್ರೆ ನರ್ಸರಿ ತುಂಬಾ ಚೆನ್ನಾಗಿದೆ ಅವ್ರದ್ದು. ಅವ್ರ ನರ್ಸರಿದೊಂದು ಮಾಡಿದ್ರೆ ಒಂದು ರೈತರಿಗೆ ಒಂದು ಮಾಹಿತಿ ಹೋಗುತ್ತೆ. ಯಾವ ರೀತಿ ಮಾಡ್ತಾ ಇದಾರೆ, ಹೇಗ್ ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ತಾ ಇದಾರೆ ಅಂತ ಒಂದು ತೋರಿಸಿದ್ರೆ ಅವರಿಗೂ ಕೂಡ ಒಂದು ಐಡಿಯಾ ಸಿಗತ್ತೆ. ಈ ರೀತಿ ಒಂದು ಮಾಡ್ತಾರೆ, ಇಲ್ಲಿಂದನೂ ನಾವು ಅದರಿಂದ ಲಾಭ ತೆಗೆದುಕೊಳ್ಬಹುದು ರೈತರು ಅಂತೇಳಿ ಅವ್ರು ಹೇಳ್ತಾ ಇದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಇಲ್ಲಿ ಯಾವ ರೀತಿ ಒಂದು ನರ್ಸರಿ ಮಾಡ್ತಾ ಇದಾರೆ ಫ್ಯಾಕ್ಟರಿ ವತಿಯಿಂದ, ಮತ್ತೆ ಅದನ್ನ ಯಾವ ರೀತಿ ಮುಂದೆ ಬೆಳವಣಿಗೆ ಮಾಡಿ ರೈತರಿಗೆ ಹಂಚಿಕೆ ಮಾಡ್ತಿದ್ರ ಅನ್ನೋ ಕುರಿತು ಒಂದು ಮಾಹಿತಿಯನ್ನ ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಸಚಿನ್ ಮಧುಕರ್ ಮೊಪ್ಪಗಾರ್ ಅಂತ ಹೇಳ್ರಿ. ನಾನು ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬು ಅಭಿವೃದ್ಧಿ ವಿಭಾಗದ ಸೂಪರ್ವೈಸರ್ ಅಂತ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದೇ ತರ ಇಲ್ಲಿ ನಮ್ಮ ಅಂಕ್ಲಿ ಗ್ರಾಮದಲ್ಲಿ ಕಾರ್ಖಾನೆ ವತಿಯಿಂದ ಒಂದು ಕಬ್ಬು ಸಂಶೋಧನಾ ಕೇಂದ್ರ ಇದೆ. ಇಲ್ಲಿ ನಮ್ದು ಟೋಟಲ್ ಒಂದು 30 ಎಕರೆದಂತೂ R&D ಫಾರ್ಮ್ ಇದೆ. ಇಲ್ಲಿ ಈ ಫಾರ್ಮ್ ಅನ್ನ ನಾವು ರಾಹುಲ್ ಇಚಲ್ಕರ್ಜಿ ಅವರು ಮತ್ತು ನನ್ನ ಹೆಸರು ನಾನಾದಂತಹ ಸಚಿನ್ ಮೊಪ್ಪಗಾರ್, ನಾವು ಇದನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾದದ್ದು ಅಂದ್ರೆ ಮಾನ್ಯ ಶ್ರೀ ಪ್ರಭಾಕರಣ್ಣ ಕೋರೆಯವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಭಾಗದ ಒಂದು ರೈತರಿಗೆ ಒಂದು ಹೊಸ ತಳಿ ಆಗಲಿ, ಹೊಸದ ಏನಾದರೂ ಒಂದು ಸಂಶೋಧನೆ ಆಗಲಿ, ಅದ್ರ ಬಗ್ಗೆ ಮಾರ್ಗದರ್ಶನ ಸಿಗಲಿ ಅಂತ ಹೇಳಿ ಈ ಒಂದು ಸಂಶೋಧನಾ ಕೇಂದ್ರವನ್ನು ಅವರು ಸ್ಥಾಪಿಸಿದ್ದು 2002ರಲ್ಲಿ. ತದನಂತರ ಮಾನ್ಯ ಶ್ರೀ ಅಮಿತಣ್ಣ ಕೋರೆ ಅವರು ಭಾಗದ ಸುತ್ತಮುತ್ತ ಆದಂತಹ ಮಹಾರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಂದು ಉತ್ಪನ್ನ ಹೆಚ್ಚು ತಗೋತಾ ಇರೋದಂತಹ ಒಂದು ಇದನ್ನು ನೋಡಿ ಏನು ಅಲ್ಲಿ ರೈತರಿಗೆ ಹೆಚ್ಚಿಗೆ ಸಿಗ್ತದ್ರೆ ನಮ್ಮ ಭಾಗದಲ್ಲಿ ಕಡಿಮೆ ಸಿಗ್ತಾ ಇದೆ, ಒಂದ್ ಸ್ವಲ್ಪ ಇದು ಮಾಡಿ ಅಂತೇಳಿ ಅವರ ಒಂದು ಪ್ರೇರಣೆ, ಅಮಿತಣ್ಣ ಕೋರೆ ಅವರ ಪ್ರೇರಣೆ ಮುಖಾಂತರ ಒಂದು ಕಬ್ಬು ಅಭಿವೃದ್ಧಿ ವಿಭಾಗದ ಒಂದು ಸೆಪರೇಟ್ ಡಿವಿಷನ್ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ನಮಗೆ ಒಂದು ಪ್ರೋತ್ಸಾಹ ಅವರಿಗೆ ಸಿಗಲಿ ಅಂತೇಳಿ ಒಂದು ವಿಭಾಗ ಮಾಡಿ ಚಾಲನೆ ನೀಡಿದ್ದು. ತದನಂತರ ಸರ್, ಈಗ ನಾವು ಕಬ್ಬು ಅಂತ ತಗೊಂಡಾಗ ಸರ್ ಬೆಳಗಾವಿ ಜಿಲ್ಲೆ ಅಂತೂ ನಂಬರ್ 1 ಇದೆ ಸರ್ ಕಬ್ಬಲ್ಲಿ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಕೇಳಿದ್ರೆ ಎಕರೆಗೆ ಎಷ್ಟು ತೆಗಿತಂತಂದ್ರೆ ನಮ್ ನೀರಾವರಿ ಐತಿ 90-100 ಟನ್ ಅಂತೂ ನಾವು ತೆಗಿತೀವಿ. ನಮ್ ಕಡೆ ರಿಸರ್ಚ್ ಮಾಡೋರು ಹಂಗೆ ಅದರ, ಬೀಜನೂ ಹಂಗೆ ಗಟ್ಟಿ ಇದ್ದು ಸಿಗ್ತದ, ನಾವು ಹಳಿ ತಳಿನೂ ಹಾಕ್ತಿವಿ, ಹೊಸ ತಳಿಗಳನ್ನ ಹಂಗೆ ಚೇಂಜ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಿದಾರೆ ಸರ್. ಒಂದ್ 2-3 ದಿನಗಳಿಂದ ನಾವು ತಿರ್ಗಾಡ್ತಿರ್ಬೇಕಾದ್ರೆ ಕಬ್ಬಿನ ನಾವೆಲ್ಲ ರೈತರದ್ ಮಾಡ್ತಾ ಇದ್ವಿ. ಅವ್ರೆ ಒಂದೊಂದ್ ಕಬ್ಬಲ್ಲಿ ರೈತರ ಹತ್ರ ಹೋದಾಗ ಒಂದೊಂದ್ ಕಬ್ಬಿನ ಒಂದೊಂದ್ ತಳಿ ಹೇಳೋರು ಸರ್. ನಮ್ಗೇನು ಇದೇನು ಒಬ್ರು ಲೋಕಲ್ ಬೆಳಿತಾರೆ, ಒಬ್ರು ಹೊಸದ್ ಬೆಳಿತಾರೆ, ಎಲ್ಲ ಡಿಫ್ರೆಂಟ್ ಬೇರೆ ಬೇರೆ ತಳಿದ ಹೆಸರು ಹೇಳ್ತಾರಲ್ಲ ಅಂತ ನಮ್ ಕ್ಯೂರಿಯಾಸಿಟಿ ಆದಾಗ ಅವಾಗೇ ಗೊತ್ತಾಗಿತ್ತು ಸರ್. ಇಲ್ಲಿ ತುಂಬಾ ರಿಸರ್ಚ್ ಗಳು ನಡೀತವೆ.
ಬೇರೆ ರೀತಿಯ ವೆರೈಟಿಗಳನ್ನ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಒಳ್ಳೊಳ್ಳೆ ತಳಿಗಳನ್ನ ತಂದು ಇಲ್ಲಿ ಅದನ್ನ ಅಭಿವೃದ್ಧಿ ಮಾಡಿ ಒಂದು ಸಂಶೋಧನೆ ಮಾಡಿ ರೈತರಿಗೆ ಇಲ್ಲಿ ಕೊಡ್ತಾ ಇದಾರೆ ಅಂತ ನಮ್ಗೆ ಅವಾಗ ಗೊತ್ತಾಯ್ತು ಸರ್. ಅದ್ರ ನಿಟ್ಟಿನಲ್ಲಿ ಸರ್, ಈಗ ಈ ರಿಸರ್ಚ್ ಭಾಗದಲ್ಲಿ ಕಬ್ಬಿಗಂತಾನೆ ಎಷ್ಟು ಎಕರೆ ಇದೆ ಸರ್ ಇದು? ಟೋಟಲ್ ನೀರಾವರಿ ಅನುಕೂಲ ನೋಡ್ಕೊಂಡು ಈ ಸಲ ನಾವು ಜೈನ್ ಇರಿಗೇಷನ್ ಮುಖಾಂತರ ಆಟೋಮೇಷನ್ ಮಾಡ್ಕೊಂಡು 26 ಎಕರೆ ಕಬ್ಬು ಮಾಡ್ತಾ ಇದ್ದೀವಿ. ಸರ್, ಈಗ ಯಾವ್ಯಾವ ತಳಿಗಳು ಈಗ ಸದ್ಯಕ್ಕೆ ಆನ್ ಟ್ರೆಂಡ್ ಅಲ್ಲಿ ನೀವು ರಿಸರ್ಚ್ ಮಾಡ್ತಾ ಇದ್ದೀವಿ, ಸಂಶೋಧನೆ ಮಾಡ್ತಾ ಇದ್ದೀವಿ? ಓಕೆ, ನಾವು ಈಗ ಸದ್ಯಕ್ಕೆ ಮೇನ್ ನಾವು ಹೆಚ್ಚಿಗೆ ಇದುಗಳು ಹೈಲೈಟ್ ಇರೋದು ಸರ್ ಕೊಯಿಮುತ್ತೂರದ ಅಥವಾ CO 86032 ಅಂತ ಹೇಳಿ ಮೇನ್ ಹೈಲೈಟ್ ಇರೋದು ಸರ್ ನಮ್ಮ ಭಾಗದಲ್ಲಿ. ತದನಂತರ ಅಲ್ಪಾವಧಿ ತಳಿಯಾದಂತಹ MS 10001, ತದನಂತರ ಈಗ ಹೊಸದವಾದ VSIದಿಂದ 18121, ಪಾಡೆಗಾಂವದಿಂದ ಬಂದಂತಹ 15012, ಅದು PDN ಅಂತ ಹೇಳಿ, ಆಮೇಲೆ PDN 1307, ಈ ತರ ಹಲವಾರು ನಾವು ಇಲ್ಲಿ ಕಬ್ಬಿನ ತಳಿಗಳನ್ನು ಹಾಕುತ್ತಾ ಇದ್ದೇವೆ ಫೀಲ್ಡ್ ನಲ್ಲಿ. ಓಕೆ ಸರ್, ಇದೆಲ್ಲ ಆ ಕ್ಷೇತ್ರದಲ್ಲಿ ಹೈಯೆಸ್ಟ್ ಒಂದು ಪರ್ಫಾರ್ಮೆನ್ಸ್ ನೀಡಿದಂತ ತಳಿಗಳು ಸರ್ ಅದು. ಇಲ್ಲಿ ತಂದು ಈ ಭಾಗಕ್ಕೆ ಯಾವ ರೀತಿ ಸೆಟ್ ಆಗತ್ತೆ, ಇದು ಹೆಂಗ್ ಬರುತ್ತೆ ಅಂತ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ. ಓಕೆ ಸರ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಈ ನರ್ಸರಿ ಮಾಡೋ ಉದ್ದೇಶ ಏನು ಸರ್? ಈಗ ಯಾಕಂದ್ರೆ ಓಕೆ, ಇದು ನಾವು ಬೀಜದ ಲೆಕ್ಕಕ್ಕೆ ಹೋದಾಗೆ 1 ಎಕರೆಗೆ 1000 ಗಟ್ಲೆ ನಾವು ಬೀಜ ಹಾಕ್ಬೇಕಾಗತ್ತೆ. ಅದನ್ನ ನೀವು ಟ್ರೇ ಎಲ್ಲ ಹಾಕಿ ನರ್ಸರಿ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು ಅವಶ್ಯಕತೆ ಏನ್ ಸರ್? ಓಕೆ. ಇದು ಮೇನ್ ಉದ್ದೇಶ ಸರ್, ಇದು ಸಸಿ ತಯಾರಿಕೆ ಇದ್ದದ್ದು. ಹಾ. ಈಗ ಏನಾಗ್ತದೆ, ಯೂಶುವಲ್ ಆಗಿ ನಮ್ ಲೋಕಲ್ ಈ ಪರಂಪರೆ ಬಂದದ್ದು, ನಮ್ದು ಪರಂಪರೆ. ಹಾ. 1 ಎಕರೆಗೆ 3 ಫುಟ್ ಸಾಲು ಅಥವಾ 3.5 ಫುಟ್ ಮ್ಯಾಕ್ಸಿಮಮ್ ನಮ್ ಪರಂಪರೆ ಸರ್. ಹಾ. ಅದ್ರ ಪ್ರಕಾರ ಏನಾಗ್ತಿತ್ತು, ಕಬ್ಬಿನ ಬೀಜ ಸರ ಹಾ. 2 ರಿಂದ 3 ಟನ್ ನಾವು ಇಲ್ಲಿ ಮುಂಚಿನಿಂದ ಪರಂಪರೆಯಾಗಿ ಬಂದದ್ದು. ಓಕೆ, ನಾಟಿಗೋಸ್ಕರ ಬಳಕೆ. ಲೋಕಲ್ ತಳಿ ಆದ್ರೆ 2-3 ಟನ್. ಇಲ್ಲ, ನಮ್ ಪರಂಪರೆನೇ ಆ ತರ ಬಂದದ್ದು. ಅದು ಹೊಸ ವರೈಟಿ ಇರ್ಲಿ ಅಥವಾ ಹಳಿದ ವರೈಟಿ ಇರ್ಲಿ, ಇನ್ನು ಕೆಲವೊಂದು ಭಾಗದಲ್ಲಿ ಕೂಡ ಏನದೆ 1 ಎಕರೆಗೆ 3 ಟನ್ ಗುಡ್ಡ ನಾಟಿಗೋಸ್ಕರ ಪ್ರಯತ್ನ ಇದು ಹಾಕ್ತಾ ಇರ್ತಾರೆ. ಇದ್ರಿಂದ ಏನಾಗತ್ತೆ, ರೈತರಿಗೆ ಆರ್ಥಿಕವಾಗಿ ಅವ್ರಿಗೂ ಕಾಸ್ಟ್ ಹೆಚ್ಚಾಗತ್ತೆ. ಅದನ್ನ ಕಮ್ಮಿ ಮಾಡೋಗೋಸ್ಕರ ಇದು ಒಂದು ಕಣ್ಣಿನ ಸಸಿ ತಯಾರಿಕೆ ಮಾಡಿ ರೈತರಿಗೆ ನೀಡುವುದರಿಂದ ರೈತರದ ಒಂದು ಕಾಸ್ಟ್ ಆಫ್ ಕಲ್ಟಿವೇಶನ್ ನಲ್ಲಿ ಕಮ್ಮಿ ಆಗತ್ತೆ. ಮತ್ತರಿಂದ ಮೇನ್ ಇದ್ರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸಂಖ್ಯಾ ಬಳಕೆ, ಅಂದ್ರೆ ಸಂಖ್ಯಾ ನಿರ್ವಹಣೆ ಅಂತೀವಿ ನಾವು. 1 ಎಕರೆಗೆ 40,000 ಕಬ್ಬು ಬರುತ್ತೆ ಸರ್. ಯೂಶುವಲಿ ನಾವು ಸೈಂಟಿಸ್ಟ್ ಪ್ರಕಾರ ಆಗಲಿ ಅಥವಾ ಒಂದು ಸಂಶೋಧನೆ ಪ್ರಕಾರ ಆಗಲಿ 40,000 ಸಂಖ್ಯೆಗಳು ಕಬ್ಬಿಗೆ ಕಾರ್ಖಾನೆಗೆ ಕಟಾವಿಗೆ ಹೋಗುತ್ತದೆ. ಆ ಪ್ರಕಾರ ನಾವು ಇದರಲ್ಲಿ ಸಂಖ್ಯಾ ನಿರ್ವಹಣೆಗೆ ಕಬ್ಬಿನ ಸಸಿ ನಾಟಿ ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಓಕೆ, ಈಗ ನಾರ್ಮಲ್ ಆಗಿ ನಾವು ಲೋಕಲ್ ಆಗಿ ನಾವು ಕಲ್ಟಿವೇಶನ್ ಮಾಡ್ಬೇಕಂದ್ರೆ ಸರ್, ಹಾಕ್ಬೇಕು ಬೇಸಾಯ ಕ್ರಮ, ನಾಟಿ ಮಾಡ್ಬೇಕಾದ್ರೆ ಓಕೆ, ನಾರ್ಮಲ್ ಆಗಿ ಉದ್ದ ಇರೋದು ನಾಟಿ ಮಾಡ್ತಾರೆ. ಅದು ಅದಕ್ಕೆ ಹೋಲಿಕೆ ಮಾಡಿದ್ರೆ ಈ ರೀತಿ ನರ್ಸರಿಯಿಂದ ಡೈರೆಕ್ಟ್ ಆಗಿ ಮಾಡೋದಕ್ಕೂ ನಿಮ್ಗೆ ಏನ್ ವ್ಯತ್ಯಾಸ ಆಗುತ್ತೆ? ಇಲ್ಲಿ ನರ್ಸರಿ ನಾವು ಹೆಂಗಿದೆ ಸರ್, ನಮ್ದು ನುರಿತಂತ ಒಂದು ಸ್ಟಾಫ್ ಅಥವಾ ನುರಿತಂತ ಒಂದು ಗೈಡ್ಲೈನ್ಸ್ ಇರುವುದರಿಂದ ಇಲ್ಲಿ ನಾವು ಬೀಜದ ಆಯ್ಕೆ ಪ್ರಾಮುಖ್ಯತೆ ಬಹಳ ಇದೆ ಸರ್. ಉತ್ತಮವಾದಂತಹ 8 ರಿಂದ 9 ತಿಂಗಳ ಒಂದು ಬೀಜವನ್ನು ಆಯ್ಕೆ ಮಾಡಿ ಅದರಿಂದ ನಾವು ಸಸಿ ತಯಾರಿಕೆ ಮಾಡ್ತೀವಿ ಸರ್. ಇದರಿಂದ ಗುಣಮಟ್ಟದಲ್ಲಿ ಬಹಳ ಪ್ರಾಮುಖ್ಯತೆ ಆಗುತ್ತೆ. ಈಗ ನಾವು ನಾರ್ಮಲ್ ಹಳೆ ಪದ್ಧತಿಯಿಂದ ಮಾಡಿದ್ರೆ ಕೆಲವೊಂದ್ ಕಡೆ ಕೆಲವೊಂದು ಚೆನ್ನಾಗಿ ಬರ್ತವೆ, ಕೆಲವೊಂದು ಡರ್ಲ್ ಆಗ್ತವೆ, ಹಿಂಗೆ ವೇರಿಯೇಷನ್ ಜಾಸ್ತಿ. ಈಗ ನರ್ಸರಿಯಲ್ಲಿ ಅಗಿ ಇಲ್ಲೇ ಏಕಕಾಲಕ್ಕೆ ಬಂದು ಏಕಕಾಲಕ್ಕೆ ಬೀಜ ಮೊಳಕೆ ಬಂದಿರೋದ್ರಿಂದ ನಾಟಿ ಮಾಡಿದಾಗ ಸರಿ ಪ್ರಮಾಣದಲ್ಲಿ ಒಂದೇ ಸಮಾನವಾದಂತ ಹೈಟ್ ಬರುತ್ತೆ ಸರ್. ಹೈಟ್ ಬರುತ್ತೆ, ಆಮೇಲೆ ಒಂದೇ ಟೈಮಿಂಗ್ ಮೆಚುರಿಟಿ ಬರುತ್ತೆ. ಓಕೆ ಸರ್, ಯಾವ್ದು ಈಗ ಜಾಸ್ತಿ ಮೂವ್ಮೆಂಟ್ ಅಲ್ಲಿ ಇದೆ ಸರ್? ಯಾವ್ದು ಹಾಕ್ತಾ ಇದಾರೆ ಜನ? ಯಾವ್ದು ರೈತರು ಯಾವ್ದು ಬೇಡಿಕೆ ಜಾಸ್ತಿ ಇದೆ? ಜನ ಬೇಡಿಕೆ ಇರೋದು ಸರ್, ಫಸ್ಟ್ ಪ್ರಿಫರೆನ್ಸ್ CO 86032 ಬೇಡಿಕೆ ಹೆಚ್ಚಿಗಿದೆ ಸರ್. ಆ ತಳಿದ್ ಏನ್ ಸ್ಪೆಷಾಲಿಟಿ ಸರ್? ಏನಕ್ಕೆ ಅದು ಹೋಗ್ತಾ ಇದೆ ಸರ್? ಇದು ಎಲ್ಲಾ ಸೀಸನ್ ನಲ್ಲಿ ಎಲ್ಲಾ ಹಂಗಾಮಿನಲ್ಲೂ ಕೂಡ ಬರುವಂತಹ ತಳಿ ಸರ್. ಓಕೆ, 3 ಹಂಗಾಮಿನಲ್ಲೂ ಬರುತ್ತದೆ ಸರ್. 3 ಹಂಗಾಮಿನಲ್ಲಿ ಬರ್ತದೆ ಅಂದ್ರೆ ಸರ್ ಇದು ಡ್ಯೂರೇಷನ್ ಹೆಂಗೆ ಸರ್? ಸರ್ ಇದು ಆಕ್ಚುಲಿ ಮೆಚುರಿಟಿ 12 ತಿಂಗಳಿಗೆ ಬರುತ್ತೆ. 12 ತಿಂಗಳಿಗೆ ಮೆಚುರಿಟಿ ಬರುತ್ತೆ ಸರ್. ಹೀಗಾಗಿ ಇದು ಎಲ್ಲಾ ಕ್ಲೈಮೇಟಿಗೂ ಎಲ್ಲಾ ಪ್ರದೇಶಕ್ಕೂ ಸೂಟೇಬಲ್ ಆಗುವಂತಹ ವರೈಟಿ ಇದ್ದ ಕಾರಣ ಇದು ನಮ್ ಭಾಗದಲ್ಲಿ ಮೋರ್ ದನ್ 80% ಇದೆ ಸರ್. ಉಳಿದ ಇನ್ನು 20% ಏನಿದೆ ಉಳಿದು ವರೈಟಿಯನ್ನು ಮಾಡ್ತಾ ಇದಾರೆ ಇವಾಗ ಸದ್ಯಕ್ಕೆ ರೈತರು. ಸರ್, ಈಗ ಕೆಲವೊಂದ್ ಕಡೆ ಸ್ವಲ್ಪ ನಮ್ ಲೋಕಲ್ ವೆರೈಟಿನೇ ಇದೆ 265 ಅದ ಅಂತ ಹೇಳ್ತಾರೆ ಸರ್. ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ಬೆಸ್ಟ್ ಅಂತೀರಾ ಹೆಂಗೆ? ಅಂದ್ರೆ ಇದು ಹೆಂಗೆ ಕಡಿಮೆ ನೀರ್ ಬಿಡತ್ತಾ ಅಥವಾ ರೋಗ ಕೀಟ ನಿಯಂತ್ರಣ ಜಾಸ್ತಿ ಇದೆಯಾ ಅಥವಾ ನೀರ್ ಕಡಿಮೆ ಬೆಳೆದಾಗ ಅರ್ಲಿ ಹಾರ್ವೆಸ್ಟಿಂಗ್ ಮಾಡಬಹುದಾ? ಹಂಗೇನಾದ್ರೂ ಸ್ಪೆಷಾಲಿಟಿ ಇದೆ? ಈಗ ಸರ್ 265 ಹೆಂಗಿದೆ ಸರ್, ಸದ್ಯದ ಭಾಗದಲ್ಲಿ ರೈತರು ಕೆಲವೊಂದ್ ಜನ ಅದಕ್ಕೆ ಹೋಗ್ತಾ ಇದಾರೆ ಸರ್. ಬಟ್ ಹೆಂಗಿದೆ ಸರ್, ಹೊಸ ವೆರೈಟಿ ಬಂದಂತ ಕೆಲವೊಂದು ಪ್ಲಸ್ ಮೈನಸ್ ಅಂದ್ರೆ ನಾವು ಏನಂತೇವೆ ಸರ್, ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಇದೆ ಸರ್. 265 ಎಲ್ಲಿ ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ ಸರ್, ನಾವು ಯಾವ ಪ್ರದೇಶದಲ್ಲಿ ನೀರು ನಿಲ್ತಾ ಇದೆ ಅಂದ್ರೆ ನಾವು ಸವಳು ಜವಳು ಆದಂತಹ ಪ್ರದೇಶ ಇದೆ ಇಲ್ಲ ಸರ್, ಅಲ್ಲಿ ನಾವು 265 ನಾವು ರೈತರಿಗೆ ಹಚ್ಚುವಂತಹ ಒಂದು ಇದ್ ಮಾಡ್ತೇವೆ ಸರ್. ನೀವು ಆ ಪ್ರದೇಶದಲ್ಲಿ ಮಾಡಿ ಅಂತ. ಮಹಾಪುರ ಬಂದಂತ ಪ್ರದೇಶದಲ್ಲಿ ಜಾಸ್ತಿ ಇದೆ. ಮಹಾಪುರ ಪ್ರದೇಶ ಅನ್ನೋಕ್ಕಿಂತ ಸರ್ ಮಹಾಪುರದಲ್ಲಿ 86 ನಿಂತಿದೆ ಸರ್. ಅಂದ್ರೆ ನೀರು ಮುಳುಗಡೆ ಆದ ಹೋದ್ರೂ ಕೂಡ 86032 ಏನೂ ಆಗಿಲ್ಲ. 265 ಏನಾಗತ್ತೆ, ಮೇಲೆ ನಾವು ಚಂಡಿ ಅಂತೀವಿ ಅಥವಾ ವಾಡಿ ಅಂತೀವಿ, ವಾಡಿ ಕಳಿಸಿ ಬಿದ್ದಿದೆ ಸರ್ 265. ಅಂದ್ರೆ ಇದು ಹಾರ್ಡಿ, ಅದಕ್ಕೆ ಹಾರ್ಡಿ ಅಂತೀವಿ. ಕೆಲವೊಂದ್ ಜನ ರೈತರು ಹೇಳ್ತಾ ಇದ್ರು ಸರ್, ಇದು ಕಡಿಮೆ ನೀರಲ್ಲಿ 8 ತಿಂಗಳಿಗೆ ತೆಗಿಬಹುದು ಈ 82032 ಅಂತ ಹೇಳ್ತಿದ್ರು, ಅದು ನಿಜಾನ? ಹೌದು ಸರ್. 8 ರಿಂದ 9 ತಿಂಗಳಿಗೆ ಅದು ಆಕ್ಚುಲಿ ಹೆಂಗಿದೆ ಸರ್, ಒಂದು ನೀವು ರೈತರು ನಾವು ಉತ್ಪನ್ನವನ್ನು ತಕ್ಕೋಬೇಕಾದ್ರೆ ಮಿನಿಮಮ್ ನೀವು
10 to 12 ಮಂತ್ಸ್ ಆದ್ರೂ ನೀವು ಬಿಡಬೇಕಾಗತ್ತೆ ಬಿಡ್ಬೇಕು. ಹಾರ್ವೆಸ್ಟಿಂಗ್ ಟನ್ನೇಜಿಗೆ ಟನ್ನೇಜ್ ಬೇಕಾದ್ರೆ ಸರ್. ಹ್ಮ್. ಅದಕ್ಕೋಸ್ಕರ 12 ತಿಂಗಳಿಗೆ ಕಟಾವು ಮಾಡಿದ್ರೆ ನಿಮಗೆ ಉತ್ಪನ್ನ ಒಳ್ಳೇದ ರೀತಿ ಸಿಗುತ್ತೆ ಸರ್. ಸರ್ ಇದು ನೀರ್ ಕಡಿಮೆ ಇದ್ದ ಜಾಗದಲ್ಲಿ ಬೆಳಿ ಹೌದೌದು, ನೀರು ಕಡಿಮೆ ಇದ್ರೂ 86 ಬರುತ್ತೆ ಸರ್. ಬರುತ್ತೆ ಅಂದ್ರೆ ಬರುತ್ತೆ. ಸ್ವಲ್ಪ ಹಾರ್ಡಿ ಕ್ರಾಪ್. ಹಾ ಹಾಡಿ ಓಕೆ ಸರ್. ಈಗ ಇದ್ರ ನರ್ಸರಿ ವಿಧಾನಗಳಿಗೆ ಬಂದ್ರೆ ಸರ್, ಈಗ ಹಾ. ನಿಮ್ದೇ ಒಂದು ಫೀಲ್ಡ್ ಇದೆ, ಹಾ ನೀವು ಎಲ್ಲಾ ತಳಿಗಳನ್ನ ಬೆಳೆದಿರ್ತೀರಾ. ಹ್ಮ್. ಇದನ್ನ ಫಸ್ಟ್ ಮದರ್ ವೆರೈಟಿ ಸೆಲೆಕ್ಷನ್ ಹೆಂಗ್ ಮಾಡ್ತೀರಾ? ಹಾ ಓಕೆ. ಅಂದ್ರೆ ಒಂದ್ ಬ್ಲಾಕ್ ಇರತ್ತೆ, ಹ್ಮ್. ಅದ ತಾಯಿಯಿಂದ ನೀವು ಸಸಿ ಮಾಡೋದಲ್ಲ, ಹೌದು. ತಾಯಿ ಸೆಲೆಕ್ಷನ್ ಹೆಂಗ್ ಮಾಡ್ತೀರಾ? ಓಕೆ, ನಾವು ಇದು ನಮ್ದು ಎಸ್ ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಬೆಳಗಾವಿ, ಹಾ. ಅದೇ ತರ VSI ಪುಣೆ, ಹಾ. ಕೊಯಿಮತ್ತೂರು, ಹ್ಮ್. ಇಲ್ಲಿ ಮೇನ್ ಯಾವ ತಳಿ ರಿಲೀಸ್ ಆಗಿರುತ್ತಲ್ಲ ಓಕೆ ಆ ತಳಿಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಫೌಂಡೇಶನ್ ಬೀಜವನ್ನು ತಂದು ಓಕೆ ಮದರ್ ಬ್ರೀಡ್. ಮದರ್ ತಂದು ಬ್ರೀಡರ್ ಬೀಜವನ್ನು ತಂದು ಹ್ಮ್. ನಮ್ ಫಾರ್ಮ್ ಹೌಸ್ ನಲ್ಲಿ ಹಾಕಿ ಹ್ಮ್. ತದನಂತರ ಕೆಲವೊಂದು ಪ್ರಗತಿಪರ ರೈತರ ಪ್ಲಾಟ್ ನಲ್ಲಿ ಕೂಡ ನಾವು ಸಸಿಯನ್ನು ಅಥವಾ ಬೀಜವನ್ನು ಕೊಡ್ತೀವಿ. ಕೊಡ್ತೀರಿ. ಅಲ್ಲಿ ಬೆಳೆದಂತಹ ನಾವು ವೆರೈಟಿಗಳನ್ನ ಹ್ಮ್. ಆ ವೆರೈಟಿಗಳನ್ನು ನಾವು ಸೆಲೆಕ್ಟ್ ಮಾಡಿ ಹ್ಮ್. ಅಲ್ಲಿ ಅದರ ಪ್ಲಸ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಲ್ಲಿ ನಮ್ದು ಒಂದು ಅಭ್ಯಾಸ ಆದ ನಂತರ ಹ್ಮ್. ಸೂಕ್ತವಾದಂತಹ ಒಂದು ಬೀಜ ಒಂದು ಆಯ್ಕೆ ಆದ ನಂತರ ಹ್ಮ್. ಈ ಎಲ್ಲ ಭಾಗದಲ್ಲಿ ಕೊಡಲಿಕ್ಕೆ ಈ ವೆರೈಟಿ ಸೂಕ್ತ ಇದೆ ಅಂತ ಗೊತ್ತಾದ್ಮೇಲೆ ಹ್ಮ್. ನಾವು 8 ರಿಂದ 9 ತಿಂಗಳಾದಂತಹ ಒಂದು ಬೀಜವನ್ನು ತಂದು ಹಾ. ಇಲ್ಲಿ ನೀವು ಪ್ರೊಸೆಸ್ ನಮ್ದು ಕಬ್ಬು ಕಟಾವ್ ಆಗತ್ತೆ. ಓಕೆ. ಒಂದು ಸಸಿ ಮಾಮೂಲಿ ಹಿಂಗ ಕಟ್ ಮಾಡಿ ನಿಮ್ಗೆ cut ತಂದು ಮಾಡಿ ಇಲ್ಲಿ ನಾವು ತಂದು- ಒಂದ್ ಕಡೆ ಹಾಕ್ತಾರೆ. ಒಂದು ಹಾಕ್ತೀವಿ. ಅದಾದ್ಮೇಲೆ ಏನ್ ಮಾಡ್ತಾರೆ? ತದನಂತರ ನೀವು ನೋಡಿದ ಪ್ರಕಾರ ಇಲ್ಲಿ ನಾವು ಬೀಜ ಬಂದ್ಮೇಲೆ ಹಾ. ಸಿಂಗಲ್ ಹ್ಯಾಬಿಟ್ ಕಟ್ ಆಗತ್ತೆ ಮಷಿನ್ ಮುಖಾಂತರ. ಓಕೆ. ಸಿಂಗಲ್ ಕಣ್ಣು. ಸಿಂಗಲ್ ಕಣ್ ತೆಗಿತೀವಿ. ಹಾ. ಸಸಿ ತೆಗೆದ ಸಾರಿ ಸರ್ ಸಿಂಗಲ್ ಇದಕ್ಕೆ ಯಾಕೆ ಹೋಗ್ತಾರೆ ಅಂತ ಸರ್? ಈಗ ಯಾಕಂದ್ರೆ ಎಕ್ಸ್ಟ್ರಾ ಇನ್ನು ಪೀಸ್ ಕಟ್ ಆಗಿರತ್ತಲ್ಲ, ಹಾ. ಅದೇನಾದ್ರೂ ಬೇರೆದಕ್ಕೆ ಯೂಸ್ ಮಾಡ್ತೀರಾ? ಉಳಿದಂತಹ ನಾವು ಯೂಶುವಲ್ ಆಗಿ ಇದಕ್ ಮಾಡ್ತೀವಿ ಸರ್, ದನಕರುಗಳಿಗೆ ಅಂತ ಮೇವು ಅಂತ ಹೋಗುತ್ತೆ. ಹಾ. ಬಟ್ ಇಷ್ಟೇ ತೆಗಿಯೋ ಕಾರಣ ಅಂದ್ರೆ ಹಾ. ನಾವು ಇದನ್ ಮಾಡಿದ್ರೆ ಪೂರ್ಣ ಆಕ್ಚುಲಿ ಇದು ನಾವು ಬೀಜಕ್ಕೋಸ್ಕರ ಯೂಸ್ ಮಾಡ್ಬೇಕಾದ್ರೆ ಕಣ್ಣಿಂದ ಕೆಳಗಿನ ಭಾಗ ಹೆಚ್ಚಿಗೆ ಇರ್ಬೇಕಂತ ನಾವು ಒಂದು ರೂಢಿ. ರೂಢಿ. ಯಾಕಂದ್ರೆ ಆಹಾರ ಪದಾರ್ಥ ಕೆಳಗಡೆ ಇರುತ್ತೆ, ಹಾ. ಸೂಕ್ತವಾದಂತ ಕಣ್ಣು ಹಾ. ಹೊರಗಡೆ ಬರಲಿಕ್ಕೆ ಅನುಕೂಲ ಆಗೋದಂತೂ ಪೂರ್ವದಿಂದ ಬಂದದ್ದು ಒಂದು ಮಾಹಿತಿ ಪ್ರಕಾರ ಅಥವಾ ಸೈಂಟಿಸ್ಟ್ ಒಂದು ಪ್ರಕಾರ. ಹಾ. ಆದ್ರೆ ನಾವು ಇಲ್ಲಿ ಒಂದು ಸಸಿ ತಯಾರಿಕೆ ಮಾಡಿ ಒಂದು ಟ್ರಾನ್ಸ್ಪೋರ್ಟ್ಗೋಸ್ಕರ ಹಾ. ಒಂದು ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಕಣ್ಣು ತೆಗೆದು ಹಾ. ಈ ತರ ಒಂದು 70 ಕ್ಯಾವಿಟಿ ಅಥವಾ 60 ಕ್ಯಾವಿಟಿ ಅಥವಾ 45 ಕ್ಯಾವಿಟಿ ಅಂತ ಇದು ಟ್ರೇ ಬರುತ್ತೆ, ಡ್ರೈವರ್. ಅದ್ರಲ್ಲಿ ಹಾಕಿ ಹಾ. ಟ್ರಾನ್ಸ್ಪೋರ್ಟೇಷನ್ ಅನುಕೂಲ ಆಗಲಿ ಅಂತ ಈ ತರ ನಾವು ಒಂದು ಕಣ್ ತೆಗಿತೀವಿ ಸರ್. ಓಕೆ. ಹಂಗಂದ್ರೆ ಈಗ ನೀವು ಮುಂದೆ ಲೆಂತ್ ಬಿಡೋದಿಲ್ಲ ಜಾಸ್ತಿ, ಇಲ್ಲ. ಅದಕ್ಕೂ ಮತ್ತು ಈ ಬರೀ ಕಣ್ ಕಟ್ ಮಾಡೋದಕ್ಕೂ ಅಂತ ಮೇಜರ್ ಡಿಫ್ರೆನ್ಸ್ ಬರೋದಿಲ್ಲ? ಇಲ್ಲ ಅಷ್ಟೊಂದು ಏನು ಬರಲ್ಲ ಸರ್. ಓಕೆ. ಮೊದಲಿಗೆ ಚಿಪ್ ಬಡ್ ಮೆಥಡ್ ಇತ್ತು ಸರ್, ಹಾ. ಅಷ್ಟೇ ಕಣ್ಣು ಅಷ್ಟೇ ಭಾಗ ತೆಗಿತಿದ್ರು. ತೆಗಿತಿದ್ರಿ ಹಿಂಗೆ? ತದನಂತರ ಈಗ ಮುಂದಿಂದ ಅದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಬಂದದ್ದು ಒಂದೊಂದು ಇಂಚು ಕಣ್ಣದ ಸುತ್ತಮುತ್ತ ಭಾಗ ತೆಗೆದು ನಾವು ಇದ್ ಮಾಡ್ತಾ ಇದ್ವಿ. ಓಕೆ. ಅಂದ್ರೆ ನೀವು ಎಲ್ಲಾ ಸೊಪ್ಪಿ ಸುಲಿತೀರಾ ಕಣ್ಣ ಹತ್ರ ಇರೋದು? ಒಂದು 3-4 ಜನ ಕುಂತು ಮಷಿನ್ ಹತ್ರ, ಆ ಮಷೀನ್ಗೆ ಏನಂತೀರಿ ಸರ್ ನೀವು? ಅದು ನಾವು ಬಡ್ ಕಟ್ ಮಷಿನ್ ಅಂತೀವಿ ಸರ್. ಬಡ್ ಕಟ್ ಮಷಿನ್. ಬಡ್ ಮಷಿನ್ ಅದ್ರಲ್ಲಿ ಹಾಕಿದ್ರೆ ನೀಟಾಗಿ ಕಟ್ ಕಟ್ ಆಗುತ್ತೆ ಮಾಡುತ್ತೆ. ಸರ್. ಕಣ್ ಮಾಡಿದ್ಮೇಲೆ ಅದರಿಂದ ಒಂದು ಬ್ಯಾಗ್ ಅಲ್ಲಿ ಎಲ್ಲ ಕಲೆಕ್ಟ್ ಮಾಡ್ತಾರೆ ಸರ್. ಅದು ಅದಾದ್ಮೇಲೆ ಮುಂದೆ ಏನ್ ಮಾಡ್ತಾರೆ? ತದನಂತರ ನಾವು ಕಟ್ ಆದಂತಹ ಕಣ್ಣುಗಳನ್ನ ಹಾ. ಬೀಜೋಪಚಾರ ಮಾಡ್ತೀವಿ ಸರ್. ಓಕೆ. ಹಾ. ಅದು ಇಂಪಾರ್ಟೆಂಟ್. ಬೀಜೋಪಚಾರ. ಬೀಜೋಪಚಾರದಲ್ಲಿ ಏನೇನ್ ಹಾಕ್ತೀವಿ? ನಾವು ರೆಗ್ಯುಲರ್ ಆಗಿ ಒಂದು ಕೀಟನಾಶಕ, ಓಕೆ. ಯಾವ? ಆಮೇಲೆ ಶಿಲೀಂಧ್ರನಾಶಕ. ಕೀಟನಾಶಕದಲ್ಲಿ ಕ್ಲೋರೋಪೈರಿಪಾಸ್ ಯೂಸ್ ಮಾಡ್ತೀವಿ. ಹಾ. ತದನಂತರ ಶಿಲೀಂಧ್ರನಾಶಕವಾಗಿ ಬಾವಿಸ್ಟಿನ್ ನಾವು ಯೂಸ್ ಯೂಸ್ ಮಾಡ್ತೀವಿ. ಮಾಡ್ತೀವಿ. ಓಕೆ. ಅದು ಒಂದು ಹೆಂಗ್ ಮಾಡತ್ ಸರ್? ನೀವು ನೀರಲ್ಲಿ ಶುಂಠಿ ತರ ಎದ್ದಿಡ್ತಾರಲ್ಲ, ಆ ರೀತಿ ಓಕೆ. ಅದನ್ನ ಏನ್ ಮಾಡ್ತೀವಿ ನಾವು ಒಂದು 30 ಲೀಟರ್ ಅಥವಾ ನಮ್ಮ ಅನುಕೂಲ ತಕ್ಕಂಗ ಕೆಲವೊಬ್ರು 100 ಲೀಟರ್ ಅಲ್ಲಿ ಮಾಡ್ತಾರೆ, ನಾವು ಕೆಲವೊಂದು 30 ಲೀಟರ್ ಅಲ್ಲಿ ಮಾಡ್ತೇವೆ. ಹಾ. ಪ್ರತಿ ಗ್ರಾಮ ರೆಕಮೆಂಡೆಡ್ ಇದ ಪ್ರಕಾರ ನಾವು ಲೀಟರ್ ಪ್ರಮಾಣ ಹಾಕಿ ಹಾ. ತದನಂತರ ಇದು ಕಟ್ ಆದಂತಹ ಕಣ್ಣುಗಳನ್ನು ಹಾ. ಅದರಿಂದ 5 ರಿಂದ 10 ನಿಮಿಷ ಅದರಲ್ಲಿ ಅದ್ದಲಿಕ್ಕೆ ಬಿಡ್ತೀವಿ. ಅದ್ದಲಿಕ್ಕೆ ಬಿಡ್ತೀರಾ? ಹಾ. ತದನಂತರ 5 ರಿಂದ 10 ನಿಮಿಷ ಆದ್ಮೇಲೆ ಹಾ. ಆ ಒಂದು ಕಣ್ಣುಗಳನ್ನು ತಗೊಂಡು ಹಾ. ಕೋಕೋಪಿಟ್ ನಲ್ಲಿ ಹಾಕಿ ಹಾ. ಅದು ನೆಕ್ಸ್ಟ್ ಪ್ರೊಸೀಜರ್ ನಾವು ಟ್ರೇದಲ್ಲಿ ಕೋಕೋಪಿಟ್ ಹಾಕಿ ಅದರ ನಂತರ ಕಣ್ಣಿಟ್ಟು ಹಾ. ಅದನ್ನ ಕವರಿಂಗ್ ಮಾಡ್ತೀವಿ. ಕವರಿಂಗ್ ಮಾಡ್ತೀವಿ. ಓಕೆ. ಈಗ ಇದು ಬೀಜ ನೀವು ರೆಡಿ ಮಾಡಿದ್ರಿ, ಬೀಜೋಪಚಾರ ಆಯ್ತಾ? ಹಾ. ಈಗ ಮೀಡಿಯಾ ಪ್ರಿಪರೇಷನ್ ಸರಿ. ಹಾ. ಈಗ ಸ್ಪೆಷಲಿ ನೀವು ಇದರಲ್ಲಿ ಮಣ್ಣೇನು ಮಿಕ್ಸ್ ಮಾಡಲ್ಲ, ಹಾ. ಪ್ಯೂರ್ ಕೋಕೋಪಿಟ್ ಓನ್ಲಿ. ಪ್ಯೂರ್ ಕೋಕೋಪಿಟಿಗೆ ಏನಕ್ಕೆ ಸರ್? ಈಗ ಹೆಂಗೈತ್ರಿ ಸರ್, ಮಣ್ಣು ತಗೊಂಡ್ರೆ ಏನಾಗತ್ತೆ ಸರ್, ಮಣ್ಣಿನಲ್ಲಿ ಬರುತ್ತೆ. ಬಟ್ ಮಣ್ಣಿನಲ್ಲೇ ಆಗ್ಬೇಕಾದ್ರೆ ನೀವು ಟ್ರೇ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಾದ್ರೆ ಹಾ. ಇದು ಬರುತ್ತೆ ಸರ್, ಹೆವಿ ಆಗತ್ತೆ, ವೇಟ್ ಹೆವಿ ಆಗತ್ತೆ. ಅದೊಂದು ಪ್ರಾಬ್ಲಮ್. ಹಾ. ಸೆಕೆಂಡ್ ಏನಂದ್ರೆ ಕೋಕೋಪಿಟದಲ್ಲಿ ಮಣ್ಣಿನಕ್ಕಿಂತನೂ ಇದರಲ್ಲಿ ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ. ಆಗೋಸ್ಕರ ನಾವು ಕೋಕೋಪಿಟ್ ನಾವು ರೆಫರ್ ಮಾಡ್ತೀವಿ. ಮಣ್ಣಾದ್ರೆ ಮತ್ತೆ ಅದರಲ್ಲಿ ಯಾವ್ದು ಫಂಗಸ್ ರೋಗ ಇರ್ತೈತೆ, ರೋಗ ಇರುತ್ತೆ, ಯಾರಿಗ್ ಗೊತ್ತು ಹೆಂಗ ಹರಡತ್ತೆ ಅಂತ ಹೇಳಿ. ಓಕೆ. ಕಲ್ಚರ್ ಪ್ರಿಪರೇಷನ್ ಹೆಂಗೆ ಸರ್? ಈಗ ನಾವು ಕೆಲವೊಂದು ನೋಡಿದ್ವಿ, ಕೋಕೋಪಿಟ್ ಎಲ್ಲ ಹಾಕಿ ಪೌಡರ್ ಏನೋ ಹಾಕ್ತಾ ಇದ್ರು, ಅದ್ ಹೆಂಗ್ ಪ್ರಿಪೇರ್ ಮಾಡ್ತಾರೆ? ಈಗ
ಇದು ಆಲ್ರೆಡಿ ಕೋಕೋಪಿಟ್ ಕೂಡ ನಮ್ದು ಇದಾಗಿ ಬಂದಿರುತ್ತೆ ಸರ್, ಪ್ರೊಸೆಸ್ ಆಗಿ ಬಂದಿರುತ್ತೆ. ಆದ್ರೂ ಕೂಡ ಇಲ್ಲಿ ನಮ್ದು ಮೆಕ್ಯಾನಿಕಲಿ ಯಾವ್ದಾದ್ರಂತಹ ಶಿಲೀಂಧ್ರ ಒಂದು ಅಟ್ಯಾಕ್ ಆಗ್ಬಾರ್ದು ಅಂತ ಹೇಳಿ ನಾವು ಏನ್ ಮಾಡ್ತೇವೆ, ಬಂದಂತಹ ಕೋಕೋಪಿಟ್ ನಲ್ಲಿ ಒಂದು ಬಿಸಿಲಿನ ಅಥವಾ ನೆರಳಿನಲ್ಲಿ ಒಂದು 1 hour ಅದನ್ನ ಆರಾಕ್ ಹಾಕಿ, ಅಂದ್ರೆ ನಾವು ನೆರಳಿಗೆ ಹಾಕಿ ತದನಂತರ ಅದನ್ನು ನಾವು ಒಳಗಡೆ ತಗೊಂಡು ಅದ್ರ ಮೇಲೆ ಒಂದು 10 ಬ್ಯಾಗಿಗೆ ಒಂದು 100 ಗ್ರಾಮದಿಂದ 200 ಗ್ರಾಮ್ ವರೆಗೆ ಶಿಲೀಂಧ್ರನಾಶಕನ ಹಾಕಿ, ಕಾರ್ಬನ್ ಡೈಆಕ್ಸೈಡ್ ಯಾವ್ದೋ ಒಂದು ಶಿಲೀಂಧ್ರನಾಶಕ ಮಾರ್ಕೆಟ್ ನಲ್ಲಿ ಒಂದು ಉತ್ತಮವಾದಂತ ಯಾವ್ದೋ ಶಿಲೀಂಧ್ರನಾಶಕ ಹಾಕಿ ಅದನ್ನ ನಾವು ಒಂದು ಮಿಕ್ಸ್ ಮಾಡ್ತೇವ್ರಿ. ಮಿಕ್ಸ್ ಮಾಡಿ ಆಮೇಲೆ ಅದನ್ನ ಇದಕ್ಕೆ ಟ್ರೇಗಳಿಗೆ ತುಂಬಲಿಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಟ್ರೇಗಳನ್ನ ತುಂಬಿ ಆಮೇಲೆ ನಾಟಿ ಇದು ನೀವು ಅದ್ರಾಗ ಹೆಂಗ್ ಇಡತ್ ಸರ್? ಕಣ್ ಮೇಲೆ ಕೆಳಗೆ ಆ ರೀತಿ ಏನಿಲ್ಲ? ಇಲ್ಲ, ಕಣ್ ಮೇಲ್ಗಡೆ. ಓಕೆ, ಕಣ್ ನೋಡ್ಕೊಂಡು ಕಣ್ ಮೇಲ್ಗಡೆ ಉತ್ತಮವಾದಂತ ಕಣ್ಣು ವೈಟ್ ಕಲರ್ದು ಕಣ್ಣಂತ, ಅಂದ್ರೆ ನಮಗೆ ಅಭ್ಯಾಸ ಆಗಿ ಬಿಟ್ಟಿರತ್ತೆ ನಮ್ಮ ಲೇಬರ್ಗರಿಗೆ, ಈ ಕಣ್ಣು ಹಾಕಿದ್ರೆ ಇದು ಜರ್ಮಿನೇಷನ್ ಆಗತ್ತೆ ಅಂತ. ವಿಜುವಲ್ ಆಗಿ ವೈಟ್ ಕಲರ್ ಇದಂತಹ ಕಣ್ಣುಗಳನ್ನ ಯೂಸ್ ಮಾಡ್ತೀವಿ. ಬ್ಲಾಕ್ ಆದಂತಹ ಕಣ್ಣುಗಳನ್ನ ಇಲ್ಲೇ ಇದ್ ಮಾಡ್ತೀವಿ. ಇದರಿಂದ ಏನಾಗತ್ತೆ ಅಂದ್ರೆ ಉತ್ತಮವಾದಂತಹ ಇಲ್ಲೇ ನಮಗೆ ಸಿಗತ್ತೆ. ನಾವು ನೋಡ್ತಾ ಇದೀವಿ ಸರ್, 100% ಜರ್ಮಿನೇಷನ್ ಇದೆ, ಖಾಲಿ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಜರ್ಮಿನೇಷನ್ ಇದಾವೆ. ಮೇಲೆ ಕಣ್ಣು ಹಾಕೋದ್ರಲ್ಲೇ ನೋಡಿ ಹಾಕೋದ್ರಿಂದ ನಮಗೆ ಜರ್ಮಿನೇಷನ್ ಕೂಡ ಉತ್ತಮವಾಗಿ ಸಿಗತ್ತೆ ಸರ್. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಒಂದು ಈಗ ನರ್ಸರಿ ಮಾಡಿದಿರಲ್ಲ ಸರ್, ಈ ನರ್ಸರಿಗೆ ಜಾಗದ ಆಯ್ಕೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಸರ್? ಯಾಕಂದ್ರೆ ಈಗ ಮಳೆ ಗಿಡ ಬಂದ್ರೆ ನೀರ್ ಹರಿಯೋದು ಅದೆಲ್ಲ ಮೇಂಟೈನ್ ಮಾಡಿರ್ತೀರಾ ನೀವು, ತಟ್ಟದ ಜಾಗ, ಕಾಲುವೆ ಹೋಗಕ್ಕೆ, ಆ ರೀತಿ ಹೆಂಗೆ ನರ್ಸರಿ ಜಾಗ ಆಯ್ಕೆ ಮಾಡ್ತೀವಿ? ಮೇನ್ ಇದ್ರಲ್ಲಿ ಶುಗರ್ ಕೇನ್ ಒಂದು ಏನು ತಳಿ ಅಥವಾ ನಾವು ಒಂದು ಇದಂತೀವಲ್ಲ ಸರ್ ಕ್ರಾಪ್, ಇದು ಒಂದು C4 ಟೈಪ್
ಪ್ಲಾಂಟ್ ಇರುವುದರಿಂದ ಹಾ. ಇದು ಹಾರ್ಡಿ ಪ್ಲಾಂಟ್ ಬರುತ್ತೆ ಸರ್. ಹೌದು. ಇದಕ್ಕೆ ಯೂಶುವಲಿ ಒಂದು ನೀರು ನಿಲ್ಲತಕ್ಕಂತಹ ಪ್ರದೇಶವನ್ನು ಬಿಟ್ಟು ಉಳಿದ ಯಾವುದೇ ಭಾಗದಲ್ಲಿ ಕೂಡ ನೀವು ನರ್ಸರಿಗೆ ಆಯ್ಕೆ ಮಾಡ್ಕೋಬಹುದು. ಇದಕ್ಕೆ ನಾವು ತರಕಾರಿ ಬೆಳೆ ನಾವು ವೆಜಿಟೇಬಲ್ ಯಾವ ತೀರಿ ನಾವು ಸಸಿ ತಯಾರು ಮಾಡ್ತೇವಲ್ಲ, ಪಾಲಿ ಹೌಸ್ ಆದಂತ ಆ ತರ ಏನು ಅವಶ್ಯಕತೆನೇ ಇದರಲ್ಲಿ ಇಲ್ಲ. ಹಾಗಾಗಿ ನಾವು ಒಂದು ಸ್ಥಳದ ಆಯ್ಕೆ ಅಂದ್ರೆ ಆದಷ್ಟು ಗಿಡಗಳದ ಒಂದು ನೆರಳಲ್ಲಿ ಕಮ್ಮಿ ಇರುವಂತಹ ಪ್ರದೇಶದಲ್ಲಿ ಮತ್ತು ನೀರು ಬಸದು ಹೋಗುವಂತಹ ಪ್ರದೇಶದಲ್ಲಿ ನಾವು ಸಸಿ ತಯಾರಿಕೆಯನ್ನು ಮಾಡ್ಕೋಬಹುದು. ಅದಾದ್ಮೇಲೆ ಇದು ಒಂದು ಸಮತಟ್ಟಾದ ಜಾಗ ಅದು ಮಾಡಿದ್ಮೇಲೆ ಸರ್ ಈಗ ಇಂಥ ಜಾಗ ಆಯ್ಕೆ ಮಾಡ್ತೀರಾ. ಸರ್ ಈಗ ಮತ್ತೆ ಇದಕ್ ಬರೋಣ, ಟ್ರೇಗ್ ತುಂಬಿದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಇಡ್ತೀರಾ, ಹೇಗೆ? ಓಕೆ, ನಾವು ಟ್ರೇ ತುಂಬಿದ ಮೇಲೆ ಸರ್ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಪದ್ಧತಿ ನೋಡೋ ಪ್ರಕಾರ ನೀವು 4 ಲೈನ್ ಹಚ್ಕೊಳ್ತೀವಿ ಸರ್. 4 ಲೈನ್ ಹಚ್ಚಿ ಅದ್ರ ಮೇಲೆ ನಾವು ಟ್ರೇ ಅಂತ ಹಚ್ಚಿ ನೀವು ಇಡ್ತೀರಾ. ನೀವು ಇಲ್ಲಿ ನೋಡ್ತಾ ಇರೋ ಪ್ರಕಾರ 4 ಲೈನ್ ಹಚ್ಚಿ ಅದ್ರ ಮೇಲೆ ಏನ್ ಮಾಡ್ತೇವೆ ನಾವು ಪ್ಲಾಸ್ಟಿಕ್ ಕವರ್ ಮಾಡ್ತೇವೆ ಫಸ್ಟ್ ಅಂದ್ರೆ ಮಲ್ಚ್ ಏನಾದ್ರು ಮಾಡ್ತೀರಾ? ಅದೇ ಪ್ಲಾಸ್ಟಿಕ್ ಕವರ್ನೇ ಮಲ್ಚಿಂಗ್ ಆಗುತ್ತೆ. ಅದರಲ್ಲಿ ಫಸ್ಟ್ ನೀವು ಮಲ್ಚಿಂಗ್ ಆಗಬೇಕಾದ್ರೆ ಫಸ್ಟ್ 12 ಫೂಟ್ ಅಂತ ಬರುತ್ತೆ. 12 ನಮ್ ಫೂಟ್ ಇರುವಂತಹ ಒಂದು ಪ್ಲಾಸ್ಟಿಕ್ ಬರುತ್ತೆ. ಅದು ನೀವು ಇಟ್ಟಂತಹ ಟ್ರೇ ಮೇಲೆ ಒಂದು ಬ್ಲಾಂಕ್ ಅಥವಾ ಖುಲ್ಲಾ ಟ್ರೇ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಟು ಇಟ್ಕೊಂತ ಹೋಗಿ ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಮಾಡ್ತೀವಿ. ತದನಂತರ 1ನೇ ಕವರ್ ಆದ್ಮೇಲೆ 2nd ಕವರ್ಗೆ ನಾವು ಅದರಲ್ಲಿ ರವದಿನ ಹಾಕೋತೀವಿ. ಇದು ಒಂದ್ ಕವರ್ ಆದ್ಮೇಲೆ ರವದಿ. ರವದಿ ಸರ್. ಅದು ಹಂಗೆ ಯಾಕಂದ್ರೆ ಜರ್ಮಿನೇಷನ್ ಆಗ್ಬೇಕಾದ್ರೆ ಹೀಟ್ ಕ್ರಿಯೇಟ್ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೀಟ್ ಕ್ರಿಯೇಟ್ ಆಗ್ಲಿ ಅಂತ ಹೇಳಿ ನಾವು ರವಂದಿಯನ್ನು ಹಾಕ್ತಿವಿ, ಮತ್ತೆ ಪ್ಲಾಸ್ಟಿಕ್ ಮತ್ತೆ ಕವರ್ ಮಾಡ್ತೀವಿ. ರವದಿ ಹಾಕಿ ಮತ್ತೆ 16 ಫೂಟ್ ಒಂದು ಮೇಲೆ ಬರುತ್ತೆ ಪ್ಲಾಸ್ಟಿಕ್ ಕವರ್ ಬರುತ್ತೆ. ಹಂಗಂದ್ರೆ ನಿಮ್ದು ಆಲ್ಮೋಸ್ಟ್ ಒಂದು 3 ಲೇಯರ್ ಕವರಿಂಗ್ ಆಗುತ್ತೆ. ಕವರಿಂಗ್ ಮಾಡ್ತೀರಿ, ಅಲ್ಲಿ ಫುಲ್ ಹೀಟ್ ಜನರೇಟ್ ಆಗುತ್ತೆ. ಓಕೆ ಸರ್. ಇದು ಹೆಂಗೈತೆ ಕ್ಲೈಮೇಟ್ ಪ್ರಕಾರ ನಾವು ಕೆಲವೊಂದು ಟೈಮ್ ದಾಗ ವೇರಿಯೇಷನ್ ಮಾಡ್ಕೋತೀವಿ. ರವದಿನೇ ಹಾಕಬಹುದು ಅಥವಾ ನೀವು 1ನೇ ಪ್ಲಾಸ್ಟಿಕ್ ಕವರ್ ಆದ್ಮೇಲೆ ನೀವು ಬ್ಲಾಂಕ್ ಟ್ರೇನು ಕೂಡ ಮತ್ತೆ ಯೂಸ್ ಮಾಡ್ಕೋಬಹುದು. ಬೋತ್ ಎರಡು ಮಾಡಿದ್ರು ಬರುತ್ತೆ ಸರ್. ಬರುತ್ತೆ. ಈಗ ಆಯ್ತು ಸರ್, ಇದು ನೀವೆಲ್ಲ ಹೀಟ್ ಬರ್ಲಿಕ್ಕೆ ಒಳಗಡೆ ಇಟ್ರಿ, ಇದಾದ್ಮೇಲೆ ಜರ್ಮಿನೇಷನ್ ಅಂದ್ರೆ ಮೊಳಕೆ ಹೊಡೆಯೋದು ಯಾವಾಗ ಆಗುತ್ತೆ? ಯೂಶುವಲ್ ಆಗಿ ಕ್ಲೈಮೇಟಿಗೆ ಡಿಪೆಂಡ್ ಅಪಾನ್ ರೆಗ್ಯುಲರ್ ಆಗಿ 7 ರಿಂದ 8 ಅಥವಾ 7 ರಿಂದ 9 ಡೇಸ್ ನಾವು ರೆಗ್ಯುಲರ್ ಪ್ರಿಪೇರ್ ಮಾಡ್ತೀವಿ ಸರ್. 7 ರಿಂದ 9ನೇ ದಿನದಲ್ಲಿ ನಾವು ಸ್ವಲ್ಪ ಓಪನ್ ಮಾಡಿ ನೋಡಿ ಜರ್ಮಿನೇಷನ್ ಕಾಣುತ್ತೆ ಸರ್ ನಮ್ಗೆ. ಯೂಶುವಲ್ ಆಗಿ ಒಂದು ಬಟ್ಟದ ಸೈಜ್ ಜರ್ಮಿನೇಷನ್ ಬಂದ್ರೆ ನಾವು ಅದನ್ನ ಓಪನ್ ಮಾಡ್ತೇವೆ ಸರ್. ಬಟ್ ಹೆಂಗಿದ್ರೆ ಅಂದ್ರೆ ನಮ್ದು ಇದರಲ್ಲಿ ಸರ್ ಚಳಿಗಾಲದಲ್ಲಿ ಸ್ವಲ್ಪ ಕ್ಲೈಮೇಟ್ ಚಳಿ ಇರೋ ಕಾರಣ ಜರ್ಮಿನೇಷನ್ ಸ್ಲೋ ಆಗುತ್ತೆ ಸರ್. ಆ ದಿನದಲ್ಲಿ 11 ರಿಂದ ಹಿಡ್ಕೊಂಡು 12-13 ದಿನ ತಗೋತ್ತೆ ಸರ್ ಓಪನ್ ಆಗ್ಲಿಕ್ಕೆ. ಮತ್ತೆ ಸದ್ಯ ಈ ಟೈಮಿಂಗ್ ನಲ್ಲಿ ನಾವು ಕ್ಲೈಮೇಟಿಕ್ ನಮಗೂ ಸ್ಟಡಿ ಆಗಿಬಿಟ್ಟಿದೆ ಸರ್. ಈ ಟೈಮಿಂಗ್ ನಲ್ಲಿ ಎಷ್ಟು ದಿನಕ್ಕೆ ಬರತ್ತಂತೆ ಆ ಪ್ರಕಾರ ನೋಡ್ಕೊಂಡು ನಾವು ಓಪನ್ ಮಾಡ್ತೀವಿ. ಓಪನ್ ಅಂದ್ರೆ ಒಂದ್ ಸ್ವಲ್ಪ ಬಟ್ ಸೈಜ್ ಒಂದು ಯೂಶುವಲ್ ಆಗಿ 3 ಇಂಚು ಸೈಜ್ ನೀವು ಅದನ್ನ ಓಪನ್ ಮಾಡ್ತೀವಿ. ಓಪನ್ ಮಾಡಿದಾದ್ಮೇಲೆ ಅದನ್ನ ಟ್ರೇ ಸಪರೇಟ್ ಮಾಡಿದ್ರೆ ಇಲ್ಲ ಅಲ್ಲೇ ಅದೇ ಜಾಗಲೇ ಇರುತ್ತೆ ಸರ್. ಮೇಲಿನ ಓಪನ್ ಅಷ್ಟು ನಾವು ತೆಗೆದು ಬೇರೆ ಕಡೆ ಯೂಸ್ ಮಾಡ್ಕೋತೀವಿ ಸರ್. ಆಮೇಲೆ ಓಪನ್ ಮಾಡಿಕೊಳ್ಳೆ ನೀರ್ ಹೊಡೆದು ಅದ್ರ ಯಥಾ ಪ್ರಕಾರ ನೀರು ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ನಾನು ಏನಕ್ಕೆ ಕೇಳಿದೆ ಅಂದ್ರೆ ಸರ್, ಈಗ ಇಲ್ಲಿ ಇವಾಗ ಜರ್ಮಿನೇಟ್ ಆಗಿದ್ದಿತ್ತು, ಇವಾಗ ಮೊಳಕೆ ಬಂದಿದ್ದು, ಹಿಂಗೆ ಲೈನ್ಸ್ ಮಾಡಿದಿರಿ ಸರ್ ನೀವು ಮುಂದೆ. ನಮ್ಗೆ ಅದು ಲಾಸ್ಟ್ ಈಗ ನಾಟಿ ಮಾಡ್ಲಕ್ ರೆಡಿ ಇರುವಂತ ಹಂಗ ಮ್ಯಾನೇಜ್ ಮಾಡ್ಕೊಂಡು. ಅಂದ್ರೆ ಇದು ಹೆಂಗಿದೆ ಒಂದು ಕಂಟಿನ್ಯೂ ಪ್ರೊಸೆಸ್ ಇರತ್ತಲ್ಲ ಸರ್ ಪರ್ ಡೇ. ಈಗ ಏನಾಗೈತೆ ಅದು ಮುಂಚೆ ಇದು ಮಂತ್ ಹಿಂದ್ಗಡೆ ಹಾಕಿದ್ದು ಸರ್, ನೀವು ಹಿಂದ್ಗಡೆ ನೋಡ್ತಾ ಇರೋದಂತದ್ದು ಅದು ಈಗ ಆಲ್ರೆಡಿ ಈಗ ಡಿಸ್ಪ್ಯಾಚ್ ಆಗುವಂತ ಸ್ಟೇಜ್ ಗೆ ಬಂದಿರುತ್ತೆ. ಅದರ ನಂತರ ಇದು ಹಚ್ಕೊಡೋ ಬಂದ್ರೆ ಸರ್ ಅಂದ್ರೆ ಪರ್ ಡೇ ನಾವು ಹಚ್ಕೋತ ಒಂದು ಸಿಸ್ಟಮೆಟಿಕ್ ಪ್ರೊಸೀಜರ್ ಆಗಿ ಬಂದಿರ್ತೀವಿ. ಇದಾದ್ಮೇಲೆ ಅದಾದ್ಮೇಲೆ ಫಸ್ಟ್ನೇ ಲೈನ್ ಮುಗಿತ ಮತ್ ಲಾಸ್ಟ್ ಹಿಂಗೆ ರೊಟೇಷನ್ ಇರುತ್ತೆ. ಹಿಂಗ್ ಒಂದೇ ಸಮನೆ ನಮ್ ಲೈನ್ ಸ್ಟೇಜ್ ವೈಸ್ ಕಾಣುತ್ತೆ ಸರ್. ಓಕೆ ಸರ್. ಅಂದ್ರೆ ನಮಗೆ ರೈತರಿಗೆ ತೋರಿಸ್ಲಿಕ್ಕೂ ಅನುಕೂಲ ಆಗುತ್ತೆ. ಮತ್ ಮೇನ್ ಯೂಶುವಲ್ ಆಗಿ ನಮ್ಗೆ ಯಾವ ಲೈನ್ ಬಂದಿದೆ ನಾವು ರೈತರಿಗೆ ಯಾವ್ದು ಡಿಸ್ಪ್ಯಾಚ್ ಮಾಡಬಹುದು ಅಂತ ಇದ್ರಲ್ಲಿ ಸಿಕ್ಬಿಡತ್ತೆ. ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಪರ್ ಡೇ ದಿಂದ ನೆಕ್ಸ್ಟ್ ಲೈನ್ ಹಿಡ್ಕೊಂತ ಮುಂದ್ಗಡೆ. ಓಕೆ ಸರ್, ಇದಕ್ಕೆ ನೀರ್ ಬಿಡೋದು ವ್ಯವಸ್ಥೆ ಹೆಂಗೆ ಸರ್? ಇದು ಸರ್ ನಾವು ಯೂಶುವಲಿ ಇದು ಮಾಡ್ತೇವೆ, ನೀರ್ ಸೋರ್ಸು ಚಾವಿ ಅಥವಾ ನಮ್ ಪಂಪ್ ಮುಖಾಂತರ ಸಿಂಗಲ್ HP ಅಥವಾ ಹಾಫ್ HP ಮೋಟರ್ ಮುಖಾಂತರ ಇಲ್ಲಿರೋ ಆಳುಗಳು ನೀರ್ ಇದ್ ಮಾಡ್ತೇವೆ ಸರ್. ಅದು ಹೆಂಗೆ ಎಷ್ಟು ದಿವಸಿಗೆ ಮಾಯಿಶ್ಚರ್ ನೋಡ್ಕೊಂಡು 2 ಟೈಮ್ಸ್ ಯೂಸ್ ಮಾಡ್ತೀವಿ ಸರ್. ಪರ್ ಡೇ 2 ಟೈಮ್ಸ್. ಮಾರ್ನಿಂಗ್ 9 ರಿಂದ 10 ಗಂಟೆ ಸುಮಾರಿಗೆ ಒಂದ್ಸಲ ವಾಟರಿಂಗ್ ಆಗುತ್ತೆ. ತದನಂತರ 4-5 ಗಂಟೆಗೆ ಒಂದು ಇದಾಗುತ್ತೆ. ಕೋಕೋ ಪಿಟ್ಟು ಜಲ್ದಿ ನೀರ್ ಬಿಡುವುದರಿಂದ 2 ಟೈಮ್ ನಿಮ್ಗೆ ನೀರದ ಅವಶ್ಯಕತೆ ಇರುತ್ತೆ ಸರ್. ಓಕೆ ಸರ್, ಈಗ ನರ್ಸರಿಯಲ್ಲಿ ಈ ಕಬ್ಬಿನ ಇದಕ್ಕೆ ಸ್ವಲ್ಪ ರೋಗ ಕೀಟ ಸಮಸ್ಯೆಗಳು ಬರುತ್ತೆ ಸರ್? ಇದು ಬರುತ್ತೆ ಸರ್. ಯೂಶುವಲಿ ನರ್ಸರಿಯಲ್ಲಿ ಅಷ್ಟೊಂದು ಯಾವುದೋ ರೀತಿಯಾದಂತಹ ರೋಗ ಆಗಲಿ ಕೀಟ ಆಗಲ್ಲ ಬರಲ್ಲ ಸರ್. ಮುಂಚೆನೆ ಹೇಳಿದ ಪ್ರಕಾರ ಇದೊಂದು ಹಾರ್ಡಿ ಪ್ಲಾಂಟ್ ಇರೋದ್ರಿಂದ ರೋಗ ಮತ್ತು ಕೀಟದ ಬಾಧೆ ಕಮ್ಮಿ ಇರುತ್ತೆ ಸರ್. ತದನಂತರ ನಾವು ಫೀಲ್ಡ್ ದಲ್ಲಿ ಏನು ಹೋಗುತ್ತಲ್ಲ ಸರ್, ಆ ಫೀಲ್ಡ್ ದಲ್ಲಿ ಅದ ಸ್ವಲ್ಪ ಕೀಟದ ಮಣ್ಣಿನ ಮುಖಾಂತರ ಆಗಲಿ ಕೀಟ ಮುಖಾಂತರ ಒಂದ್ ಸ್ವಲ್ಪ ಅಫೆಕ್ಟ್ ಆಗೋದು ಚಾನ್ಸ್ ಇರುತ್ತೆ. ನರ್ಸರಿಯಲ್ಲಿ ಏನು ಅಂತ ಇಲ್ಲ ಆ ತರದ ಏನು ಇಲ್ಲ. ನೀವು ಆಮೇಲೆ ಎಕ್ಸ್ಟ್ರಾ ಸ್ಪ್ರೇ ಏನು ಕೊಡಲ್ಲ? ಇಲ್ಲ ಕೊಡ್ತೀವಿ
ಕೊಡ್ತೇವೆ ಸರ್. ನಾವೇನ್ ಮಾಡ್ತೀವಿ, ರೈತರಿಗೆ ಇಮಿಡಿಯೇಟ್ ಆಗಿ ಫೀಲ್ಡ್ ನಲ್ಲಿ ಹಚ್ಚೋಕ್ಕಿಂತ ಮುಂಚೆ ಅಲ್ಲಿ ಪ್ರಿಕಾಷನ್ ಅಂತ ಕೆಲವು ಜನ ಮಾಡ್ತಾರೆ, ಅದು ಮಾಡಲ್ಲ ಅಂತೇಳಿ ನಾವು ಇಲ್ಲಿ ಒಂದು ಏನ್ ಮಾಡ್ತೀವಿ, ಯೂಶುವಲ್ ಆಗಿ 1919 ಅಥವಾ 1261 ತದನಂತರ ಅದರ ಜೊತೆ ಒಂದು ಕೀಟನಾಶಕ ನಾವು ಸ್ಪ್ರೇ ಮಾಡಿ ರೈತರಿಗೆ ಕೊಡ್ತೇವೆ ಸರ್. ಕೊಡ್ತೀವಿ. ಅಂದ್ರೆ ನೀವೇ ಪ್ರೀ ಪ್ರಿಕಾಷನ್ ಇಲ್ಲಿ ಸ್ಪ್ರೇ ತಂದೆ ಹಾಳಾಗ್ಯದ ಅಂತ ಅನ್ಬಾರ್ದು, ನೀವೇ ನಿಮ್ ಕಡೆಯಿಂದ ದುಡ್ಡು ಹೋದ್ರೆ ಪರವಾಗಿಲ್ಲ. ಕಂಪಲ್ಸರಿ ನಾವು ನಾವು ಸ್ಪ್ರೇ ಅನ್ನು ಮಾಡಿ ರೈತರಿಗೆ ನಾವು ಡಿಸ್ಪ್ಯಾಚ್ ಮಾಡ್ತೇವೆ ಸರ್. ಯೂಶುವಲಿ ಈಗ ಎಷ್ಟು ದಿನಕ್ಕೆ ಇದು ಡಿಸ್ಪ್ಯಾಚ್ ಮಾಡ್ತೀರಾ ಸರ್? ಸರ್ ಸದ್ಯ ಕ್ಲೈಮೇಟ್ ಪ್ರಕಾರ 1 ಮಂತ್ ತಗೊಳುತ್ತೆ. ಬಟ್ ರೆಗ್ಯುಲರ್ ಆಗಿ ಸಮ್ಮರ್ ಎಲ್ಲ ಇದ್ದರೆ ಉಳಿದು ಸೀಸನ್ ನಲ್ಲಿ 21 ರಿಂದ 25 ದಿನಕ್ಕೆ ಸಸಿ ಹೊರಗಡೆ ಹೋಗುತ್ತೆ ಸರ್. ಮಾಮೂಲಿಯಾಗಿ 7 ರಿಂದ 9 ದಿವಸಕ್ಕೆ ಅದು ಮೊಳಕೆ ಬರುತ್ತೆ, ಅಲ್ಲಿಂದ 21 ಎವರೇಜ್ ದಿನಕ್ಕೆ ಸಸಿಗೆ ನಾವು ನಾಟಿಗೋಸ್ಕರ ರೈತರಿಗೆ ಕೊಡ್ಲಿಕ್ಕೆ ತಯಾರಾಗುತ್ತೆ. ಹೋಗ್ಲಿಲ್ಲ ಅಂತಂದ್ರೆ ಕೂಡ ನಡೆಯುತ್ತೆ, ಇಲ್ಲೇ ಇದ್ರೆ ಲೇಟ್ ಆದ್ರೂ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು 1.5 ಮಂತ್ ಮಟ್ಟ ಏನಾಗಲ್ಲ ಸರ್. ಟ್ರೇ ನಲ್ಲಿ ಇರೋದ್ರಿಂದ ಅದು ಬೇರೆ ಅಲ್ಲೇ ಬಿಡ್ತಾ ಹೋಗಿರುತ್ತೆ ಸರ್. ಏನು ಲೇಟ್ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಒಂದ್ ವೇಳೆ ಲೇಟ್ ಆದ್ರೂ ಕೂಡ ರೈತರಿಗೆ ಏನ್ ಮಾಡ್ತೀವಿ ನಾವು, ಮ್ಯಾಲಿಂದ ಒಂದು ಕಟ್ ಮಾಡಿ ಒಂದು ಏನು ಹೈಟ್ ಆಗಿ ಬಂದಿರುತ್ತಲ್ಲ ಕಟ್ ಮಾಡಿ ರೈತರಿಗೆ ಕೊಡ್ತೀವಿ ಸರ್. ಇದರಿಂದ ಅಲ್ಲಿ ಏನು ತೊಂದ್ರೆನೂ ಏನಾಗಲ್ಲ ಸರ್. ಮಾಮೂಲಿ ಆಗೋದು ಹೆಂಗ್ ಬೆಳಿಬೇಕು ಬೆಳೆಯುತ್ತೆ. ನೀವೆಲ್ಲ ಕೊಡೋದ್ ಹೆಂಗೆ ಸರ್? ಈಗ ಟ್ರೇನೇ ಕೊಡ್ತೀರಾ ಅಥವಾ ಏನ್ ಅವ್ರು? ಇಲ್ಲ ಸರ್, ನಾವು ನಮ್ದು ಇದು ಟ್ರಾನ್ಸ್ಪೋರ್ಟೇಶನ್ ವೆಹಿಕಲ್ ಇರತ್ತಲ್ಲ ಸರ್, ನಮ್ದೇ ಆದಂತಹ ಒಂದು ಕ್ಯಾರಿಯರ್ ಇದೆ ಸರ್, ಬಕೆಟ್ಸ್ ಇರುತ್ತೆ. ಆ ಬಕೆಟ್ ನಲ್ಲಿ ವಿತ್ ಇದು ಟ್ರೇ ಏನಿರುತ್ತದ ಪ್ಲಾಸ್ಟಿಕ್ ಟ್ರೇ ಇದೆ, ಅದರಲ್ಲಿ ಹಾಕಿ ರೈತರಿಗೆ ಡಿಸ್ಪ್ಯಾಚ್ ಮಾಡ್ತೇವೆ. ಯಾಕಂದ್ರೆ ಅವ್ರಿಗೆ ಹೊಲದಲ್ಲಿ ಒಯ್ಯಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಟ್ರಾನ್ಸ್ಪೋರ್ಟ್ ನಾವೇ ಮಾಡಿಕೊಡ್ತೇವೆ ಸರ್. ನೀವೇ ಮಾಡ್ತೀವಿ. ಅವರು ಪ್ಲಾಸ್ಟಿಕ್ ಅದು ಬಕೆಟ್ ನಲ್ಲಿ ತಕೊಂಡು ನಮ್ಮದು ರಿಟರ್ನ್ ಬಕೆಟ್ ಕೊಡ್ತಾರೆ ಸರ್. ಸರ್, ಈಗ ಒಂದು ಸಸಿಗೆ ನೀವು ಎಷ್ಟು ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದೀರಿ ಸರ್ ರೈತರಿಗೆ? ಸರ್, ಇದು ಮುಖ್ಯವಾದ ಸರ್. ನಮ್ಗೆ ಯೂಶುವಲಿ ಆಗಿ ಇಲ್ಲಿ ಹೆಂಗಿದೆ ಸರ್, ನಾವು ಕಾರ್ಖಾನೆ ಅದರ್ ಫ್ಯಾಕ್ಟರಿ ನೋಡಿದ್ರೆ 2 ರೂಪಾಯಿ 10 ಪೈಸೆ ಮುಖಾಂತರ ಸಸಿ ಕೊಡ್ತೇವೆ ಸರ್. ಬಟ್ ನಾವು ನಮ್ದು ಮ್ಯಾನೇಜ್ಮೆಂಟ್ ದಿಂದ ನಾವು ನರ್ಸರಿ ಸಾಟ್ ನಲ್ಲಿ 1 ರೂಪಾಯಿ 80 ಪೈಸೆ ಮತ್ತು 1 ರಿಂದ 25 ಕಿಲೋಮೀಟರ್ ವರೆಗೆ 1 ರೂಪಾಯಿ 90 ಪೈಸೆ. ತದನಂತರ 25 ಕಿಲೋಮೀಟರ್ ಇಂದ 50 ಕಿಲೋಮೀಟರ್ ವರೆಗೆ ಟ್ರಾನ್ಸ್ಪೋರ್ಟೇಶನ್ ನಾವು 1 ರೂಪಾಯಿ 25 ರಿಂದ 90ಕ್ಕೆ 2 ರೂಪಾಯಿ ಅಂತ ನಾವು ಕೊಡ್ತೇವೆ ಸರ್. ವಿತ್ ಟ್ರಾನ್ಸ್ಪೋರ್ಟೇಶನ್ ಬೇರೆ ನರ್ಸರಿ ಅವ್ರು ಏನ್ ಅಲ್ಲೇ ಇದ್ದ ಜಾಗದಲ್ಲಿ 2 ರೂಪಾಯಿ ಮಾಡ್ತಾರೆ, ನೀವು ವಿತ್ ಟ್ರಾನ್ಸ್ಪೋರ್ಟೇಶನ್ 2 ಮಾಡ್ತಾರೆ. ಅದು ದೂರದ ಇದಕ್ಕೆ ರೈತರಿಗೆ ಅನುಕೂಲಗೋಸ್ಕರ ನಾವು ಅಷ್ಟು ಮಾಡ್ಕೊಡ್ತೇವೆ ಸರ್ ಕಾರ್ಖಾನೆ ವತಿಯಿಂದ. ಓಕೆ ಸರ್. ಸರ್, ಈಗ ಕೊನೆಯದಾಗಿ ಸರ್, ಈಗ ಈ 1 ಎಕರೆಗೆ ಎಷ್ಟು ನಾವು ಹಚ್ತೀವಿ ಸರ್ ಇದು? ಓಕೆ ಸರ್, ಇದು ಬೀಜ ಆದ್ರೆ ಎಷ್ಟು ಹಚ್ತೀವಿ, ಅದು ಟನ್ನೇಜ್ ಅದು ಆದ್ರೆ ಹೆಂಗ್ ಬರುತ್ತೆ ಮಾಮೂಲಿ ನಾವು? ಈಗ ಹೆಂಗಿದೆ ಸರ್, ಕಬ್ಬಿಗೆ ಆದ್ರೆ ನಾವು ಮುಂಚೆದ ತಗೊಂಡ್ರೆ 2 ರಿಂದ 3 ಟನ್ ಕೂಡ ನಾಟಿಗೆ ಯೂಸ್ ಮಾಡ್ತಾರೆ ಸರ್ ಕಬ್ಬಿನ ಬೀಜ. ಆಮೇಲೆ ಈಗ ಸಸಿಗೋಸ್ಕರ ಏನಿರುತ್ತೆ, ನಾವು ಸಾಲು ಮತ್ತು ಸಂಖ್ಯಾ ಇದ್ರ ಮೇಲೆ ನಾವು ಸಸಿಯಿಂದ ಸಸಿಗೆ ಅಂತರ ಎಷ್ಟು ಇರ್ತೇವ್ರಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಸಸಿಗಳ ಸಂಖ್ಯೆ ಹತ್ತೈತೆ. ನಾವು ಸರಾಸರಿ ಎವರೇಜ್ ತಗೊಂಡ್ರೆ ಸರ್, ಒಂದು 4.5 ಫೂಟ್ ಸಾಲು ಮೊನ್ನೆ ಸಸಿಯಿಂದ ಸಸಿಗೆ 2 ಫೂಟ್ ಅಂತ ತಗೋದ್ರೆ 4800 ಸಸಿಗೆ 1 ಎಕರೆಗೆ ಸಾಕಾಗತ್ತೆ ಸರ್. ಸಾಕಾಗತ್ತೆ. ಆ ಲೆಕ್ಕದಲ್ಲಿ ನಿಮ್ಗೆ 1.5 ರೂಪಾಯಿಗೆ ಒಂದು ಅಗಿ ಸಿಕ್ಕರು ಕಡಿಮೆ ಇದರಲ್ಲೇನೆ ಆದಂಗ ಆಯ್ತು. 1 ರೂಪಾಯಿ 80 ಪೈಸೆ ಇಲ್ಲಿ ಸಿಗತ್ತೆ ಸರ್, 1.90 ಸರ್. ಅಲ್ಲಿಗೆ ನಮ್ಗೆ 1 ಎಕರೆಗೆ 4800 ಓಕೆ. ಹೆಂಗಿದ್ರು ಇದು ಇಳುವರಿ ಈಗ ಹೆಂಗ್ ಬರ್ತಾ ಇದೆ ಸರ್ ಎವರೇಜ್ ಇದ್ರದ್ದು? ಚೆನ್ನಾಗಿದೆ ಸರ್ ಇಳುವರಿ. ಸರಾಸರಿ ತಿಂಗಳಿಗೆ ಹೇಳಿ ಸರ್ ಎಷ್ಟು ಬರ್ತಾ ಇದೆ ಇದ್ರದ್ದು? ಯಾಕಂದ್ರೆ ಅಲ್ಲ ಇಳುವರಿ ಪ್ರಾಮುಖ್ಯತೆ ಹೆಂಗಿದೆ ಸರ್, ನಾವು ಡಿಪೆಂಡ್ ನಲ್ಲಿ ರೈತರ ಅವರು ಪ್ಯಾಕೇಜ್ ಪ್ರಾಕ್ಟೀಸ್ ಅಥವಾ ಬೇಸಾಯ ಕ್ರಮದ ಮೇಲೆ ಡಿಪೆಂಡ್ ಐತೆ. ಎವರೇಜ್ ಸರ್ 60 ಇಂದ ಹಿಡ್ಕೊಂಡು 100 ಟನ್ ಒಳಗಿನ ತೆಗೆದವ್ರ ಸರ್. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮ್ಗೆ ಒಂದು ಇಲ್ಲಿ ಕಾರ್ಖಾನೆ ವತಿಯಿಂದ ಯಾವ ರೀತಿ ಒಂದು ನರ್ಸರಿಯನ್ನ ಮಾಡ್ತಿದ್ರ, ಅದನ್ನು ಕಬ್ಬಿನಲ್ಲಿ ಯಾವ ರೀತಿಗೆ ರೈತರಿಗೆ ನೀವೇ ಒಂದು ಸಂಶೋಧನೆ ಮಾಡಿ ಯಾವ ತಳಿಗಳು ಬಹಳ ಉತ್ತಮವಾಗಿದ್ದಾವೆ, ಯಾವ ರೈತರಿಗೆ ಯಾವುದು ಜಾಸ್ತಿ ಇಳುವರಿ ಕೊಡುತ್ತೆ, ಎಲ್ಲ ರೀತಿಯ ಸಂಶೋಧನೆ ಮಾಡಿ ಅವರಿಗೆ ನೀವು ಕೂಡ ಒಂದು ಸಸ್ಯಾಭಿವೃದ್ಧಿ ಮಾಡಿ ನೀವೇ ಹಂಚ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ಮಾಹಿತಿ ನೀಡಿದ್ರಿ ಸರ್, ಯಾವ ರೀತಿ ಕಬ್ಬಿನ ನರ್ಸರಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ವೀಕ್ಷಕರು, ಎಷ್ಟೊತ್ತು ನಮಗೆ ಇಲ್ಲಿನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ನಾಗೇಂದ್ರ ಹಿರೇಮಠ್ ಸರ್ ಅವರು ಈ ಒಂದು ಕಬ್ಬು ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರ ಯಾವಾಗ ಸ್ಥಾಪನೆ ಆಯಿತು, ಇದರ ಮುಖ್ಯ ಉದ್ದೇಶಗಳೇನು ಅದರ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಇಲ್ಲಿ ನರ್ಸರಿ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಇದರ ಮುಖ್ಯ ಉದ್ದೇಶ ಏನು ಮತ್ತು ಇದರದ್ದು ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ, ಯಾವ್ಯಾವ ತಳಿಗಳ ಮೇಲೆ ಇವರು ಸಂಶೋಧನೆಗಳನ್ನು ಮಾಡ್ತಾಯಿದ್ದಾರೆ, ಈ ಒಂದು ಒಟ್ಟಾರೆ ಸಂಶೋಧನೆ ರೈತರ ಏಳಿಗೆಗಾಗಿ ಏನೆಲ್ಲ ಶ್ರಮಿಸ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಇಲ್ಲಿನ ಮೇಲ್ವಿಚಾರಕರಾಗಿರುವಂತಹ ಶ್ರೀ ಸಚಿನ್ ಮೊಪ್ಗರ್ ಸರ್ ಅವರು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದರು. ಶ್ರೀ ಸಂತೋಷ್ ಅವರು ಕೂಡ ಕಿಸಾನ್ ಬಜಾರ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.